ಸ್ನೇಹಿತರೆ, ಇಂದಿನಿಂದ ಆರಂಭವಾಗಿ 5 ದಿವಸಗಳ ಕಾಲದ ಈ ದುರ್ಗಾ ಸಪ್ತಶತಿ ಪ್ರವಚನ ಸರಣಿಯನ್ನು ಶ್ರೀಮತಿ GN ಶಕುಂತಲಾ ಸಂಸ್ಮರಣದತ್ತಿ, ಶ್ರೀ D ಸುಂದರ್ರಾವ್ ಮತ್ತು ಶ್ರೀಮತಿ ಸುಶೀಲಮ್ಮ ಸುಂದರ್ರಾವ್ ಸಂಸ್ಮರಣದತ್ತಿ, ಶ್ರೀಮತಿ JV ವೆಂಕಟಲಕ್ಷ್ಮಿ ಸಂಸ್ಮರಣ ದತ್ತಿಯ ಆಶ್ರಯದಲ್ಲಿ ಆಯೋಜಿಸಿದ್ದೇವೆ. ಈ ಸಂಸ್ಮರಣ ದತ್ತಿಯನ್ನು ಹೇಳುತ್ತಿರುವಾಗ ಸುಮಾರು 2-3 ದಶಕಗಳಿಂದ ಪರಿಚಿತವಾದಂತಹ ಕುಟುಂಬ. ಹಿರಿಯರೆಲ್ಲರೂ ಕೂಡ ತಮ್ಮ ಈ ಲೋಕಯಾತ್ರೆಯನ್ನು ಮುಗಿಸಿದ್ದಾರೆ. ಅವರೆಲ್ಲ ಇಂತಹ ಈ ಕಾರ್ಯಕ್ರಮಗಳಲ್ಲಿ ಬಂದು ಅತ್ಯಂತ ಶ್ರದ್ಧೆಯಿಂದ ಭಾಗವಹಿಸ್ತಾ ಇದ್ದರು ಅನ್ನೋದು ನಮ್ಮ ಸ್ಮರಣೆಯಲ್ಲಿದೆ. ಭಗವಂತ ಆ ಕುಟುಂಬಕ್ಕೆಲ್ಲರಿಗೂ ಕೂಡ ಸಕಲ ಸನ್ಮಂಗಲವನ್ನು ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ತಮಗೂ ಮತ್ತು ಈ ಯೂಟ್ಯೂಬ್ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರಿ ಇಂದಿನ ಪ್ರವಚನಕ್ಕೆ ಉಪಕ್ರಮಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತ್ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಅಕ್ಷಸ್ರಕ್ ಪರಶು ಗದೇಶು ಕುಲುಷಂ ಪದ್ಮಂ ಧನುಃ ಕುಂಡಿಕಾಂ ದಂಡಂ ಶಕ್ತಿಮಸಿಂಚ ಚರ್ಮ ಜಲಜಂ ಘಂಟಾಂ ಸುರಾಭಾಜನಂ ಶೂಲಂ ಪಾಶಸುದರ್ಶನೆ ಚ ದಧತೀಂ ಹಸ್ತೈಃ ಪ್ರವಾಲಪ್ರಭಾಂ ಸೇವೆ ಸೈರಿಭಮರ್ಧಿನೀಂ ಇಹ ಮಹಾಲಕ್ಷ್ಮೀಂ ಸರೋಜಸ್ಥಿತಾಂ. ದೃಶಾದ್ರಾಘೀಯಸ್ಯ ದರದಲಿತ ನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಹಿರಿಯರೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ಬೇರೆ ಬೇರೆ ದತ್ತಿ ನ್ಯಾಸಕರ್ತ ಪರಿವಾರದವರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಚಂಡಿಕಾ ಪರಮೇಶ್ವರಿ ಎನ್ನುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಾಗೆ ಮುಂದಾಗೋಕ್ಕಿಂತ ಮುನ್ನ ಒಂದು ವಿಷಯ. ನಾನು ವೇದಿಕೆಗೆ ಬರುವಾಗ ಶ್ರೀಯುತ ರಾಮ ಅವರು ಒಂದು ವಿಷಯವನ್ನು ಹೇಳಿದರು. ಡಾಕ್ಟರ್ ಸುಂದರ್ರಾವ್
ದತ್ತಿ ಇದೆ, ಅವರ ಜೊತೆಗೆ ನಿಮಗೆ ಬಹಳ ವರ್ಷದ ಒಡನಾಟ, ಹಾಗಾಗಿ ಅವ್ರ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ 1-2 ಮಾತುಗಳನ್ನು ಹೇಳಬಹುದು ಹೀಗೆ ಅಂಥೇಳಿ. ಯಾಕೆಂದರೆ 3-4 ಜನ ದತ್ತಿ ನ್ಯಾಸಕರ್ತರಿದ್ದಾರೆ. ಅವರ ಎಲ್ಲರ ಪರಿಚಯ ನನಗಿಲ್ಲ. ಆದರೆ ಆ ಡಾಕ್ಟರ್ ಸುಂದರರಾವ್ ಅವರ ಪರಿಚಯ ಮಾತ್ರ ನನಗೆ ಇತ್ತು. ಈಗಲೂ ಸಹ ಅವರ ಪರಿವಾರದ ಎಲ್ಲ ಸದಸ್ಯರ ಪರಿಚಯ ಉಂಟು ನನಗೆ. ಇತ್ತೀಚೆಗೆ ಅವರ ಶ್ರೀಮತಿ ಸುಶೀಲಮ್ಮ ಸುಂದರರಾವ್ ಅವರು ಸಹ ದೇಹವನ್ನು ಬಿಟ್ಟು ನನ್ನ ನೆನಪಿನ ಪ್ರಕಾರ 3.5-4 ತಿಂಗಳುಗಳ ಕಾಲ ಸಂದವು. ರೆಗ್ಯುಲರ್ ಆಗಿ ಇಲ್ಲಿಗೆ ಬರೋರು. ಪ್ರಾಯಶಃ ಈ ಎಲ್ಲ ಜಾಗವನ್ನು ನೋಡಿದಾಗೆಲ್ಲ ನನಗೆ ಆ ಎಲ್ಲ ಹಿರಿಯರ ಸ್ಮರಣೆ ಮತ್ತೆ ಬರ್ತದೆ. ಯಾಕೆಂದರೆ ಒಂದು ಜಾಗ, ಒಬ್ಬ ವ್ಯಕ್ತಿ ಹೀಗೇ ನಮ್ಮ ಮನಸ್ಸಲ್ಲಿ ಕೂತ್ಕೊಂಡಿರೋದು. ಏಕೆಂದರೆ ಇಲ್ಲಿಯ ಸಿಸ್ಟಮ್ ಅಂದರೆ ಶಿಸ್ತು ಹಾಗೆ, ಅದು ನೀವು ಪಾಲನೆ ಮಾಡ್ಕೊಂಡು ಬಂದಿರೋದು. ಆ ಜಾಗ ಅಲ್ಲಿ ನೋಡಿದರೆ ಅವರು ಅಲ್ಲಿ ಕೂತಿರ್ತಾರೆ ಅಂತ ಅರ್ಥ ಹೀಗೆ ಅಂತ. ಹಾಗಾಗಿ ಆ ಜಾಗವನ್ನು ನೋಡಿದಾಗ ಇವತ್ತು ಸಹ ಶ್ರೀಮತಿ ಸುಶೀಲಮ್ಮ ಅವರ ನೆನಪು ನನಗೆ ಬರ್ತದೆ. ಡಾಕ್ಟರ್ ಸುಂದರರಾವ್ ಅವರ ಧರ್ಮಪತ್ನಿಯವರು. ಡಾಕ್ಟರ್ ಸುಂದರರಾವ್ ಅವ್ರ ಬಗ್ಗೆ ನಾನು ಹಿಂದೆ ತುಂಬ ಸಲ ಹೇಳಿದ್ದೇನೆ. ಅವರು ಹೋಮಿಯೋಪತಿಕ್ ವೈದ್ಯರು ಎನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಒಳ್ಳೆಯ ಅಸ್ಟ್ರಾಲಜರ್ ಕೂಡ ಆಗಿದ್ದರು. ಅಸ್ಟ್ರಾಲಜರ್ ಎನ್ನುವುದು ಎಷ್ಟು ಸತ್ಯವೋ ಅವರಷ್ಟೇ ಸಸ್ಯಶಾಸ್ತ್ರಜ್ಞರೂ ಆಗಿದ್ದರು. ಲಾಲ್ಬಾಗದಲ್ಲಿ ಇರುವಂಥ ಆ ಕಾಲದ ಮುಖ್ಯ ಅಧಿಕಾರಿಗಳೆಲ್ಲ ಬಂದು ಇವರ ಹತ್ರ ಸಲಹೆ ಸೂಚನೆಯನ್ನು ಕೇಳ್ತಿದ್ರು. ಅಷ್ಟರ ಮಟ್ಟಿಗೆ ಅವರ ಒಂದು ವ್ಯಾಪಕತೆ ಇತ್ತು. ಇದೆಲ್ಲಕ್ಕಿಂತ ಹೆಚ್ಚಿಗೆ ಇನ್ನೊಂದು ವಿಷಯ ನಾನು ಹೇಳಬೇಕು. ಮಿಂಟೋ ಹಾಸ್ಪಿಟಲ್ ಇದೆಯಲ್ಲ, ಅದರ ಎದುರಿಗೆ ಮಾರ್ಕೆಟ್ ಬಿಲ್ಡಿಂಗಲ್ಲಿ ಅವ್ರ ಕ್ಲಿನಿಕ್ಕು. ಯಾವುದೋ ಒಂದು ಸಂದರ್ಭದಲ್ಲಿ ಬಹಳ ವಿನೋದವಾಗಿ ಹೇಳಿದ್ದು ನನ್ನ ಹತ್ರ, ನಾನು ಹೋಮಿಯೋಪತಿಕ್ ಡಾಕ್ಟ್ರ್ ಅಂತ ಕೆಲವು ಸಲ ನನ್ನನ್ನು ಜನ ಸ್ವಲ್ಪ ಹಗುರವಾಗಿ ಕಾಣೋದುಂಟು. ಆದರೆ ನಿಮ್ಮ ಹತ್ರ ಆತ್ಮೀಯವಾಗಿ ಹೇಳ್ತೇನೆ, ನನ್ನ ಕ್ಲಿನಿಕ್ ಎದುರುಗಡೆಗೆ ಸರ್ಕಾರದ ದೊಡ್ಡ ಬಿಲ್ಡಿಂಗ್ ಉಂಟು. ಅಲ್ಲಿ ಪೈಸೆ ಖರ್ಚಿಲ್ಲ, ಎಲ್ಲವೂ ನಿಶ್ಶುಲ್ಕ. ಆದರೆ ನಾನು ಈ ಕಾಲದಲ್ಲಿ ಮ್ಯಾಕ್ಸಿಮಮ್ ಚಾರ್ಜ್ ಮಾಡ್ತೇನೆ. ಅವರು ಹೇಳಿದ ಮಾತಿದು. ಆದರೂ ಸಹ ನನ್ನ ಕ್ಲಿನಿಕ್ಕಲ್ಲಿ ಬಿಡುವಿಲ್ಲ ನನಗೆ. ಯಾಕೆ ಬರ್ತಾರೆ? ನನ್ನ ಔಷಧ ಕೆಲಸ ಮಾಡದೇ ಇದ್ರೂ ಸಹ ಬರೋದಕ್ಕೆ ಜನರು ಮೂರ್ಖರ. ಇಷ್ಟು ಹೇಳಿ ತಕ್ಷಣ ಹೇಳೋರು, ನಂದಲ್ಲ ಅದು, ನನ್ನ ಆರಾಧ್ಯ ದೈವ ಅಂಥೇಳಿ. ನಂಜನಗೂಡು ಅವರ ಮನೆ ದೇವರು. ತಕ್ಷಣ ಹೇಳೋರು, ತನ್ಮೇ ಮನಃ ಶಿವಸಂಕಲ್ಪಮಸ್ತು ಅಂತ. ಹಾಗಾಗಿ ನನ್ನ ಪ್ರತಿಯೊಬ್ಬ ಪೇಷಂಟಿಗೂ ಸಹ ನಾನು ಔಷಧವನ್ನು ಕೊಡುವಾಗ ಐ ಟ್ರೀಟ್, ಹೀ ಕ್ಯೂರ್ಸ್ ಎನ್ನುವ ಭಾವನೆ ನನಗೆ ಇದೆ. ಹಾಗಾಗಿ ನನ್ನ ಔಷಧ ಕೆಲಸ ಮಾಡ್ತದೆ ಆ ಪರಿಯಾಗಿ ಅಂತ. ಅದಾದಮೇಲೆ ಅವರಿಗೆ ವಯೋಸಹಜವಾದಂಥ ಕೆಲವು ತೊಂದರೆಗಳು ಬಂದು ಕಣ್ಣುಗಳು ಹೋಗಿಬಿಟ್ವು. ಆದರೂ ಸಹ ಅವರು ಡಾಕ್ಟ್ರಾಗಿ ಕೆಲಸ ಮುಂದುವರಿಸಿದರು. ಏಕೆಂದರೆ ತಕ್ಷಣ ಕರೆದು ಅವರ ಸಹಾಯಕರಿಗೆ ಹೇಳೋರು, ಈ ಔಷಧವನ್ನು ಕೊಡು ಅಂತ. ಅವರೇ ಬರೆದು ಕೊಡ್ತಾಯಿದ್ದು. ಆದರೂ ಸಹ ಅವ್ರು ಬರೆದಿದ್ದು ಅವರ ಅಸಿಸ್ಟೆಂಟ್ಗಳಿಗೆ ಅರ್ಥ ಆಗ್ತಿತ್ತು ಯಾವ ಔಷಧ ಕೊಡಬೇಕು ಅಂತ. ಅಂದರೆ ಅಷ್ಟು ವರ್ಷದ ಸಂಬಂಧ ಅವರಿಗೂ ಅವ್ರ ಜೊತೆ ಕೆಲಸ ಮಾಡುತ್ತಾ ಇರುವಂಥ ಸಿಬ್ಬಂದಿ ವರ್ಗಕ್ಕೂ. ಅದಾದ ಮೇಲೆ ಅವರು ತಮ್ಮ ದೇಹವನ್ನು ಬಿಟ್ಟರು. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಹೋದ ಮೇಲೆ ಅವ್ರ ಜೊತೆಗೆ ಆ ವ್ಯವಸ್ಥೆನೂ ಹೋಗಿಬಿಡ್ತದೆ ಬಹಳಷ್ಟು ಕಡೆಗಳಲ್ಲಿ. ಆದರೆ ಅವ್ರ ಶ್ರೀಮತಿಯವರು ಒಂದು ಚೂರು ಸಹ ಅಳುಕದೆ ತನ್ನ ಯಜಮಾನರು ಮಾಡಿದಂಥ ಈ ವ್ಯವಸ್ಥೆ ಹೀಗೇ ಮುಂದುವರಿಬೇಕು ಅಂಥೇಳಿ ಮನೆಯಲ್ಲಿ ಕ್ಲಿನಿಕ್ಕನ್ನು ಪ್ರಾರಂಭಿಸಿದರು. ಎಂಟೈರ್ ಸ್ಟಾಫ್ ಹಾಗೇ ಕೆಲಸ ಮಾಡ್ತಿತ್ತು. ಡಾಕ್ಟ್ರ್ ಒಬ್ಬರು ಇಲ್ಲ ಅನ್ನೋದು ಬಿಟ್ಟರೆ ಅದೇ ಸೇವಾ ಮನೋಭಾವನೆ ಮತ್ತು ಅದೇ ರೀತಿಯಾದಂಥ ವೃತ್ತಿಪರತೆ, ಪೇಷಂಟ್ ಬಗ್ಗೆ ಅವರಿಗಿರುವಂಥ ಕಾಳಜಿ, ಇದೆಲ್ಲವುದು ಹಾಗೆ ಮುಂದುವರಿತಾ ಇತ್ತು. ಅವರೆಲ್ಲವನ್ನು ಮನೆಯಲ್ಲಿ ಕೂತ್ಕೊಂಡು ಗಮನಿಸ್ಕೊಳ್ಳೋರು. ಏನೇನು ಆಗ್ತಾಯಿದೆ, ಏನು ಹೇಳ್ತಾರೆ ಜನ, ಡಾಕ್ಟ್ರು ಅವ್ರ ಜೊತೆ ಹೇಗೆ ನಡ್ಕೊಳ್ತಾ ಇದ್ದಾರೆ, ಪೇಷಂಟ್ ಹೇಗಿದ್ದಾರೆ, ಎಲ್ಲವನ್ನೂ ಸಹ ಒಂಥರ ವೇದಾಂತ ಕೇಳಿ 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 ನಮ್ಮಲ್ಲಿ ಸಾಕ್ಷಿ ಅಂತ ಒಂದು ಶಬ್ದ ಹೇಳ್ತೇವಲ್ಲ, ಹಾಗೆ ಸಾಕ್ಷಿ ಭಾವದಿಂದ ಇದ್ದರು. ಅದರ ಎಲ್ಲ ಕೆಲಸವನ್ನು ಸಹ ನಡ್ಕೊಂಡು ಹೋಗ್ತಿದ್ರು.
ಮನೆಯಲ್ಲಿ ಕಡಿಮೆ ಅಂದರೆ ಒಂದು 8ರಿಂದ 10 ಜನ ಎಲ್ಲ ಸೇರಿ. ಅವರ ಮನೆಯೇ ಒಂದು ಆಸ್ಪತ್ರೆ ಅಂತ. ಕೋವಿಡ್ ಅಂತಹ ಅತ್ಯಂತ ಕ್ರಿಟಿಕಲ್ ಸಂದರ್ಭದಲ್ಲೂ ಸಹ ಅವರು ಆಸ್ಪತ್ರೆಯನ್ನು ಮುಚ್ಚಲಿಲ್ಲ, ಮನೆಯಲ್ಲಿ ಆ ಸೇವೆ ಮಾಡೋದನ್ನು ಬಿಡಲಿಲ್ಲ. ಆಶ್ಚರ್ಯ ಅಂದರೆ ಇತ್ತೀಚೆಗೆ ಅವರು ದೇಹವನ್ನು ಬಿಟ್ಟರು. 2 ಮಕ್ಕಳು ಅವರಿಗೆ, ಡಾಕ್ಟರ್ ಕೃಪಾಶಂಕರ್ ಅಂತ, ಇನ್ನೊಬ್ಬ ಆಕೆ ಮಗಳು ಶ್ರೀಮತಿ ಜಯಮಂಗಳ ರಾವ್ ಅಂತ. ಆಕೆ ಆಸ್ಟ್ರೇಲಿಯಾದಲ್ಲಿದ್ದಾಳೆ. ಕೆಲವು ಜನ ಅದು ಏನು ಪುಣ್ಯ ಮಾಡಿರ್ತಾರೆ ನೋಡಿ, ಆ ಮಗಳಿಗೆ ನನ್ನ ತಂದೆ ತಾಯಿ ಯಾವ ಉದ್ದೇಶದಿಂದ ಇದನ್ನು ಮಾಡಿದ್ದಾರೋ ಅದು ಹಾಗೇ ಮುಂದುವರಿಬೇಕು ಅಂಥೇಳಿ ಅವಳು ಆಸ್ಟ್ರೇಲಿಯಾದಲ್ಲಿ ನಿಂತು ಈ ವ್ಯವಸ್ಥೆಯನ್ನು ಮುಂದುವರಿಸಿದ್ದಾಳೆ. ಆಕೆ ಯಜಮಾನ್ರು ಆವಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ. ಇವತ್ತೂ ಸಹ ಆ 2 ಹಿರಿಯರಿಲ್ಲ, ಅದರ ವ್ಯವಸ್ಥೆ ಮಾತ್ರ ಹಾಗೆ ಮುಂದುವರಿತಾ ಇದೆ. ಅಂದರೆ ಸೇವೆ ಅನ್ನೋದಕ್ಕೆ, ಅಂದರೆ ಅವರು ಎಷ್ಟು ಚಾರ್ಜ್ ಮಾಡ್ತಾ ಇದ್ರೋ ಅಷ್ಟೇ, ಅದಕ್ಕಿಂತ ಹೆಚ್ಚು ಸೇವಾ ಮನೋಭಾವನೆ ಇತ್ತು ಅವರಿಗೆ. ಹಾಗಾಗಿ ಜನ ಬೇರೆ 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 ದೃಷ್ಟಿಕೋನದಿಂದ ಅವ್ರ ಹತ್ರ ಬರ್ತಿದ್ದರು. ಬಂದವರು ಮತ್ತು ಅವರನ್ನು ಬಿಡ್ತಾ ಇರಲಿಲ್ಲ. ಇವತ್ತು ಹಾಗೇನೆ ಹೀಗೆ ಅಂತ ನಿಮಗೆ ಹೇಳಿದರೆ ಅಚ್ಚರಿ ಆಗ್ಬೋದು. ನಮ್ಮ ನಾಡಿನ ಒಬ್ಬ ಪ್ರಸಿದ್ಧ ಫಿಲಮ್ ನಿರ್ದೇಶಕರು GV ಅಯ್ಯರ್, ಅವರಿಗೆ ಒಬ್ಬರ ಡಾಕ್ಟ್ರು ಹೇಳಿದರು, ನಿಮಗಿನ್ನು 2 ತಾಸು ಮಾತ್ರ ಆಯುಷ್ಯ ಅಂತ, ಬದುಕೋದಿಲ್ಲ ನೀವು ಅಂತ. ಏನೋ ಒಂದು ಕಾಯಿಲೆ ಅವರಿಗಿತ್ತು ಅವಾಗ. ಆ ಸಂದರ್ಭದಲ್ಲಿ ತಕ್ಷಣ ಇವರ ಹೆಸರು ಅವ್ರ ಕಿವಿಗೆ ಬಿತ್ತು. ಬಂದರು. ಬಂದ ತಕ್ಷಣ ಅವ್ರು ಹೇಳಿದ್ರು, ಎಷ್ಟು ಹೊತ್ತು ನಿಮಗೆ ಆಯುಷ್ಯ ಹೇಳಿದ್ದಾರೆ ಅಂತ. 1.5-2 ತಾಸು ಅಷ್ಟೇ. ತಕ್ಷಣ ಅವರಲ್ಲೇನೆ, ನಿಮ್ಮ ಜಾತಕ ಏನಾದ್ರು ತಂದಿದ್ದೀರಾ? ಇಲ್ಲ ಅಂತ ಹೇಳಿ ನಿಮ್ಮ ನಕ್ಷತ್ರ ಟೈಮೆಲ್ಲ ಹೇಳಿ ಅಂತೇಳಿ ಅಲ್ಲೇ ಅವರು ಜಾತಕವನ್ನು ಪ್ರಿಪೇರ್ ಮಾಡಿ ಆ ಜಾತಕವನ್ನು ನೋಡಿ ತಕ್ಷಣ ಹೇಳಿದ್ರು, ನೀವೊಂದು 2.5 ತಾಸು ಇಲ್ಲೇ ಇರಿ, ಸಾಯೋದಾದ್ರೆ ನಮ್ಮಲ್ಲೇ ದೇಹ ಬಿಡಿ, ನೋಡೇ ಬಿಡ್ತೀನಿ ನಾನು ಅಂತ. ಮೆಡಿಸಿನ್ ಕೊಟ್ಟರು. ಅದಾದಮೇಲೆ ಸುಮಾರು 15 ವರ್ಷ ಬದುಕಿದ್ರು ಅವರು. 15 ವರ್ಷ. ಆಗಲೂ ಅವರು ಅದೇ ಶಬ್ದ, ಐ ಟ್ರೀಟ್, ಹಿ ಕ್ಯೂರ್ಸ್. ಅಂದರೆ ಆ ವೈದ್ಯಕೀಯ ವೃತ್ತಿಯ ಪಾವಿತ್ರತೆ ಹೇಗೆ ನಾವು ರಕ್ಷಣೆ ಮಾಡಬೇಕು ಅನ್ನೋದನ್ನು ಅಂಥವ್ರು ನೋಡಿ ಕಲಿಬೇಕಿತ್ತು. ಬೆಂಗಳೂರಲ್ಲಿ ಇಂಥವ್ರು ಬೇಕಾದಷ್ಟು ಜನರು ನಾನು ನೋಡಿದ್ದೇನೆ. ಈ ಸಂದರ್ಭ ಬಂದಿದ್ದಕ್ಕೆ ಹೇಳ್ತೇನೆ, ಗಾಂಧಿ ಬಜಾರ ನಿಮಗೆ ಹತ್ತಿರ ಎಲ್ಲರಿಗೂ ಸಹ ಕೃಷ್ಣ ಫಾರ್ಮಸಿ ಅಂತ ಒಂದು ಕ್ಲಿನಿಕ್ ಇತ್ತು. ಪ್ರಾಯಶಃ ನೀವು ಕೇಳಿರ್ತೀರ. ಡಾಕ್ಟರ್ ರಾಮಸ್ವಾಮಿ ಅಂತ ಅವರ ಅಳಿಯ AP ವಾಸುದೇವ್ ಅಂಥೇಳಿ. ಏಕೆಂದರೆ ಇವ್ರನ್ನೆಲ್ಲ ಸ್ಮರಿಸದೇ ಇದ್ದರೆ ನಾನು ಎಲ್ಲೋ ಒಂದು ಕಡೆಗೆ ಕೃತಜ್ಞನಾಗ್ತೇನೆ ಅಂತ. 2 ರೂಪಾಯಿ ಚಾರ್ಜ್ ರೀ. ಅವ್ರ ಕ್ಲಿನಿಕ್ಕಿಂದ ಮೆಡಿಸಿನ್ ಕೊಟ್ಟಾರೂ ಕೊಡಲಿ, ಎಷ್ಟೇ ಔಷಧ ಕೊಡಲಿ, 2 ರೂಪಾಯಿ 2.5 ರೂಪಾಯಿ ಮ್ಯಾಕ್ಸಿಮಮ್. 3 ರೂಪಾಯಿ ತೊಗೊಂಡ್ರೆ ಜಾಸ್ತಿ. ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರೆ ನೋ ಚಾರ್ಜ್. ಬೇಕಾದ್ರೆ 1 ತಾಸು ನಿಮ್ಮನ್ನು ಚೆಕಪ್ ಮಾಡಲಿ. ಎಲ್ಲಿ ಹುಡುಕ್ತೀರಿ ಇವತ್ತಿಂಥ ಡಾಕ್ಟ್ರನ್ನು ನೀವು? ಅದಾದ್ಮೇಲೆ ಪ್ರಾಯಶಃ ಅವರು ಬೆಣ್ಣೆ ಗೋವಿಂದಪ್ಪ ರಸ್ತೆಗೆ ಶಿಫ್ಟ್ ಆದರು. ಸ್ವಭಾವ, ಎಂಥ ಒಂದು ಶುದ್ಧತೆ, ಬದ್ಧತೆ, ಆ ವೃತ್ತಿಯನ್ನು ಪೂಜೆ ಅಂತ ಸ್ವೀಕರಿಸಿದಂಥವ್ರು ಅವರೆಲ್ಲ ಹೀಗೆ ಅಂತ. ನನಗೆ ಅವ್ರ ಬಗ್ಗೆಲ್ಲ ಹೇಳ್ತಾ ಹೋದರೆ ಸಮಯ ಅದಕ್ಕೆ ಹೋಗ್ಬಿಡುತ್ತೆ. ಯಾಕಂದರೆ ಅಂತಹ ಒಂದು ಸಂದರ್ಭವನ್ನೆಲ್ಲ ನಾನು ಅವ್ರ ಜೊತೆಗೆ ಅನುಭವಿಸಿದ್ದೇನೆ. ಅವರಿಂದ ಸಾಕಷ್ಟು ಉಪಕಾರ ಪಡೆದಿದ್ದೇನೆ. ಮತ್ತು ಅವರ ಹೃದಯ ಏನು ಅಂತ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಕೇವಲ ವೃತ್ತಿ ಅಂದರೆ ಅದು ದುಡ್ಡನ್ನು ಮಾಡುವ ವೃತ್ತಿ ಆಗಬಾರ್ದು ಅಂತ ಹೇಳಿ. ಹಾಗೆ ಸುಂದರರಾವ್ ಹಾಗೆ, ಮತ್ತು ರಾಮಸ್ವಾಮಿಗಳು, ಅವರ ಅಳಿಯ AP ವಾಸುದೇವ್ ಹೀಗೆ ಅಂತ. ಅಂದರೆ ಅಷ್ಟೇ ರೀತಿಯ ಆ ವೈದ್ಯೋ ನಾರಾಯಣೋ ಹರಿ ಅನ್ನೋದಕ್ಕೆ ಇವರೆಲ್ಲ ಅನ್ವರ್ಥವಾದಂಥ ವ್ಯಕ್ತಿಗಳು ಹೀಗೆ ಅಂತ. ಅಂತಹ ಒಬ್ಬ ಡಾಕ್ಟರ್ ಸುಂದರರಾವ್ ಅವರು ಮತ್ತು ಅವರ ಮನೆಯವರು ಗತಿಸಿದರೂ ಸಹ ವೃತ್ತಿ ನಡೀತಾ ಉಂಟು ಅಲ್ಲಿ. ಹಾಗಾಗಿ ಅವರ ಮಕ್ಕಳು ಇವತ್ತಿಗೂ ಸಹ ಆ ದತ್ತಿಯನ್ನು ಇರಿಸಿ ತಮ್ಮ ತೀರ್ಥರೂಪರ ಹೆಸರಿನಲ್ಲಿ ಅದನ್ನು ನೆರವೇರಿಸ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರಿನ ಒಬ್ಬ ಹಿರಿಯ ಡಾಕ್ಟ್ರು ಅವರು,
ಪ್ರಾಯಶಃ ಹೋಮಿಯೋಪತಿಕ್ ಫೀಲ್ಡಲ್ಲಿ ಅಷ್ಟು ದೊಡ್ಡ ಹೆಸರನ್ನು ಮಾಡಿದವರ ಬೆರಳೆಣಿಕೆಯಲ್ಲಿ ಅವರು ಸಹ ಒಬ್ಬರು ಆಗಿದ್ದು ಅಂತ ಕಾಣುತ್ತೆ ಅಷ್ಟರ ಮಟ್ಟಿಗೆ. ವಿಶೇಷವಾಗಿ ಚರ್ಮರೋಗ ತಜ್ಞರವರು, ಆದರೂ ಎಲ್ಲದಕ್ಕೂ ಸಹ ಔಷಧವನ್ನು ಕೊಡೋರು. ಅಷ್ಟೇ ರೀತಿಯಲ್ಲಿ ತಮ್ಮ ಪೇಷಂಟನ್ನು ಕಳಕಳಿಯಿಂದ ನೋಡುವಂಥವ್ರು. ಹಾಗಾಗಿ ನಾನು ಅವರಿಂದ ತುಂಬ ಉಪಕೃತನಾದವನು. ನನ್ನಿಂದ ಅವರು ಪಾಠ ಹೇಳಿಸ್ಕೊಳ್ತಿದ್ರು, ಅದೇ ರೀತಿಯಾಗಿ ನನ್ನನ್ನು ಎಲ್ಲ ರೀತಿಯಲ್ಲಿ ನೋಡಿಕೊಂಡ್ರು. ಹೀಗೆ ನನ್ನ ಯೋಗಕ್ಷೇಮವನ್ನು ಪೂರ್ತಿಯಾಗಿ, ಹಾಗಾಗಿ ಹೀಗೆ ಇತ್ತು ಬಾಂಧವ್ಯ. ಹಾಗಾಗಿ ಅವ್ರ ಬಗ್ಗೆ ಹೇಳೋದಕ್ಕೆಲ್ಲೋ ಒಂದು ಸಣ್ಣ ನೈತಿಕವಾದಂತಹ ಒಂದು ಕರ್ತವ್ಯ ನನ್ನ ಕಡೆಗಿದೆ ಅಂತ ಭಾವಿಸಿ ಇಷ್ಟನ್ನು ಅವ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಹಾಗಾಗಿ ಅವರ ಮಕ್ಕಳು ಯಾವ ಉದ್ದೇಶದಿಂದ ಅದನ್ನು ಮುಂದುವರಿಸಿದ್ದಾರೋ ಅದನ್ನು ಆ ಧನ್ವಂತರಿ ವೈದ್ಯದೇವ ಅದು ನೆರವೇರಿಸಿಕೊಡಲಿ ಅಂತ ಹೇಳ್ತಾ, ಇನ್ನುಳಿದಂತಹ ಆ ದತ್ತಿ ನ್ಯಾಸಕರ್ತರ ಬಗ್ಗೂ ಸಹ ಯಾವ ಉದ್ದೇಶದಿಂದ ಅವರ ತಲೆಮಾರಿನವರು, ಮುಂದಿನ ಪೀಳಿಗೆಯವರು ಇದನ್ನು ವ್ಯವಸ್ಥೆಗೊಳಿಸಿದ್ದಾರೋ ಅದನ್ನು ನೆರವೇರಿಸಿಕೊಡಲಿ ಅಂತ ಹೇಳ್ತಾ, ಇದು ಕೃತಜ್ಞತೆ ಅಲ್ಲ, ಅವ್ರ ಬಗ್ಗೆ ಇರುವಂಥ ಗೌರವ ಸೂಚಕವಾದಂಥ ಮಾತುಗಳು. ಇಷ್ಟನ್ನು ಹೇಳ್ತಾ ಮತ್ತೆ ನೇರವಾಗಿ ಇವತ್ತಿನ ವಿಷಯಕ್ಕೆ ಬರ್ತಾ ಇದ್ದೇನೆ. ಹಿಂದಿನ ಸರಣಿಯಲ್ಲಿ ನಾವು ಸೇರಿದಾಗ ದುರ್ಗಾ ಸಪ್ತಶತಿಯ 4ನೇ ಅಧ್ಯಾಯಕ್ಕೆ ಪಾದಾರ್ಪಣೆ ಮಾಡಿದ್ವಿ. 3ನೇ ಅಧ್ಯಾಯದಲ್ಲಿ ಮಹಿಷಾಸುರನ ವಧೆ ಆಗಿದೆ. ಮಹಿಷಾಸುರನ ವಧೆ ಆದ ಮೇಲೆ ಅವನ ಉಪಟಳ ತೊಲಗಿತು. ಅಂದರೆ ಜಗನ್ಮಾತೆ ಅವನನ್ನು ಸಾಯಿಸಿ ನಮಗೆ ಉಪಕಾರವನ್ನು ಮಾಡಿದಳು ಅಂತ ಭಾವಿಸಿದಂತಹ ಇಂದ್ರಾದಿ ದೇವತೆಗಳು ಜಗನ್ಮಾತೆಯನ್ನು ಸ್ತುತಿ ಮಾಡೋದಕ್ಕೆ ಪ್ರಾರಂಭಿಸಿದ್ದಾರೆ. ಆ 4ನೇ ಅಧ್ಯಾಯದಲ್ಲಿ ಅದು ಶುರುವಾಗುತ್ತೆ. ಅದರ ಹೆಸರೇ ಶಕ್ರಾದಿ ಸ್ತುತಿ ಅಂತ. ಶಕ್ರ ಅಂದರೆ ದೇವೇಂದ್ರ, ಇಂದ್ರ ಅಂತ ಅರ್ಥ. ಅವನೇ ಮೊದಲಾದಂಥ ಎಲ್ಲ ದೇವತೆಗಳು ಸಹ ಜಗನ್ಮಾತೆಯನ್ನು ಸ್ತುತಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆ ಭಾಗ ಮುಂದುವರಿತಾ ಇದೆ. ಇಷ್ಟನ್ನು ಹೇಳ್ತಾ ಇರೋರು ಯಾರು ಅಂದರೆ ಸಮಾಧಿ ಎನ್ನುವಂತಹ ವೈಶ್ಯ ಮತ್ತು ಸುರಥ ಎನ್ನುವಂತಹ ರಾಜ, ಇವರಿಬ್ಬರಿಗೆ ಹೇಳ್ತಾ ಇರುವವರು ಏನು ನಮ್ಮ ಈ ಋಷಿ ಸುಮೇಧಸ್ ಎನ್ನುವಂಥವರು ಅದನ್ನು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅವರೇ ಮತ್ತೆ ಪುನಃ ಮುಂದುವರೆದು ಆ ಇಂದ್ರಾದಿ ದೇವತೆಗಳು ಹೀಗೆ ಸ್ತೋತ್ರ ಮಾಡಿದರು ಅಂತ ನಮಗೆ ತಿಳಿಸ್ತಾ ಇರೋದನ್ನು ನಾವು ಇವತ್ತು ಮತ್ತೆ ನೋಡಬೇಕಾಗಿದೆ. ಹಿಂದಿನ ಒಂದು ಶ್ಲೋಕದಲ್ಲಿ ಒಂದು ಮಾತನ್ನು ನಾನು ಹೇಳಿದ್ದೆ, ಅಲ್ಲಿರೋದನ್ನೇ ಆ ಜಗನ್ಮಾತೆಯ ಸ್ವರೂಪ ಹೇಗೆ ಅಂತಂದರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಭಾವನೆ ಉಂಟು, ಇಷ್ಟೆಲ್ಲ ಹೇಳಿದರು, ಇಷ್ಟೆಲ್ಲ ಕೇಳಿ ಆದ್ರೂ ಸಹ ಲಕ್ಷ್ಮಿ ಬೇರೆ, ಸರಸ್ವತಿ ಬೇರೆ, ಅದಾದಮೇಲೆ ಪಾರ್ವತಿ ಬೇರೆ ಅಂತ. ಎಲ್ಲವೂ ಬೇರೆ, ಸಂಶಯನೇ ಇಲ್ಲ. ಆದರೆ ಬೇರೆ ಅಲ್ಲ ಎನ್ನುವ ವಿಷಯದಲ್ಲೂ ಸಹ ಸಂಶಯ ಬೇಡ. ಏನು ಹೀಗೆ ಹೇಳ್ತೀರಲ್ಲ ಅಂದರೆ ಹಾಗೇ ಹೇಳಬೇಕದ್ದು, ಬೇರೆ ದಾರಿ ಇಲ್ಲ ಅಷ್ಟೇ. ಲಕ್ಷ್ಮಿಯ ಅಂದರೆ ಸಂಪತ್ತಿನ ಒಡತಿ ಆದಾಗ ಅವಳಿಗೆ ಲಕ್ಷ್ಮಿ ಅಂತ ಹೆಸರು, ವಿದ್ಯೆಯ ಒಡತಿ ಆದಾಗ ಅವಳಿಗೆ ಸರಸ್ವತಿ ಅಂತ ಹೆಸರು, ಜಗದ್ರಕ್ಷಣೆಯಲ್ಲಿ ತೊಡಗಿಕೊಂಡಾಗ ವಿಶೇಷವಾಗಿ ದುರ್ಗಾ, ಪಾರ್ವತಿ ಇತ್ಯಾದಿ ಹೆಸರುಗಳು. ಈ ಮೂರೂ ಸೇರಿದ ಹೆಸರಿಗೆ ಏನಂತ ಹೇಳ್ತಾರೆ, ಪರಾಶಕ್ತಿ ಅಥವಾ ರಾಜರಾಜೇಶ್ವರಿ ಅಂತ ಹೆಸರು. ಅಷ್ಟು ಹಿನ್ನೆಲೆಯಲ್ಲಿ ಹಿಂದೆ ಒಂದು ಶ್ಲೋಕ ಬಂದಿತ್ತು, ಅದನ್ನು ಹೇಳುವಂತಹದ್ದು. ನೀನು ಹೇಗಿದ್ದೆ ಕೇಳಿದರೆ, ಯಾಶ್ರೀ ಸ್ವಯಂ ಸುಕೃತಿನಾಂ, ಪುಣ್ಯಾತ್ಮರ ಮನೆಯಲ್ಲಿ ನೀನು ಲಕ್ಷ್ಮೀ ಅಂತ ಕರೆಸ್ಕೊಳ್ತೀಯ. ನಾನು ಇದನ್ನು ಹೇಳಿದ್ದೇನೆ, ಮತ್ತು ನಾನು ನೆನೆಸ್ತಾ ಇದ್ದೇನೆ ಅಷ್ಟೇ. ಮತ್ತು ಪಾಪಾತ್ಮನಾಂ ಭವನೇಶು ಅಲಕ್ಷ್ಮೀ, ಪಾಪಿಗಳ ಮನೆಯಲ್ಲಿ ನೀನೇ ದರಿದ್ರ ಲಕ್ಷ್ಮಿ ಆಗಿರ್ತೀಯೆ. ಮತ್ತು ಕೃತಧಿಯಾಂ ಹೃದಯೇಶು ಬುದ್ಧಿ, ಯಾರು ತುಂಬ ಅಧ್ಯಯನಶೀಲರಾಗಿ ತಮ್ಮ ಬುದ್ಧಿಯನ್ನು ಮೆದುಳನ್ನು ಮಸಿತಾರೋ ಅಂಥವರ ಸನಿಹದಲ್ಲಿ ನೀನೇನಾಗಿರ್ತೀಯ ಕೇಳಿದರೆ ನೀನು ಬುದ್ಧಿ ಅಂತ ಕರೆಸ್ಕೊಳ್ತೀಯ. ಮತ್ತು ಶ್ರದ್ಧಾ ಸತಾಂ ಕುಲಜನ ಪ್ರಭವಸ್ಯ ಲಜ್ಜಾ, ಶ್ರದ್ಧಾವಂತರು ಮತ್ತು ಸಂಸ್ಕಾರವಂತರು ಅವರ ಒಂದು ಕುಲದಲ್ಲಿ ಬಂದಾಗ ನಿನ್ನ ಹೆಸರು ಶ್ರದ್ಧಾ ಅಂತ. ಮತ್ತು ಸಂಸ್ಕಾರವಂತ ಹೆಣ್ಣು ಮಕ್ಕಳಲ್ಲಿರುವಂತಹ ನಾಚಿಕೆಯೂ ನೀನೇ ಆಗಿದ್ದೀಯೆ, ಅದರ ಹೆಸರು ಲಜ್ಜಾ ಅಂತ.
ಹಾಗಾಗಿ ನೀನೇ ಲಕ್ಷ್ಮಿ, ನೀನೇ ಮತ್ತು ದರಿದ್ರ ಲಕ್ಷ್ಮಿ, ನೀನೇ ಬುದ್ಧಿ, ನೀನೇ ಶ್ರದ್ಧಾ, ಮತ್ತು ನೀನೇ ಲಜ್ಜಾ, ನಾಚಿಕೆ ಅಂತ. ಈ ಲಜ್ಜಾ ಎನ್ನುವುದು ಬಹಳ ಮುಖ್ಯ. ಇವತ್ತು ಸ್ವಲ್ಪ ಹುಡುಕಬೇಕು ನಾವು. ಹುಡುಕ್ಬೇಕಂದ್ರೆ ದಯವಿಟ್ಟು ಅಂಗಡಿಯಲ್ಲಿ ಹೋಗಿ ಕೇಳಬೇಡಿ. ಮತ್ತು ಯಾಕೆ ಅಂದರೆ ಸಂಸ್ಕೃತೊಬ್ಬ ಕವಿ ಒಂದು ಮಾತು ಹೇಳ್ತಾನೆ, ವಿನಾ ವ್ಯಾಕರಣಂ ಭಾಷಾ ಲಜ್ಜಾರಹಿತ ಸ್ತ್ರೀವತ್ ಅಂತ. ಭಾಷೆಗೆ ವ್ಯಾಕರಣ ಅನ್ನೋದು ಇಲ್ಲದೆ ಇದ್ದರೆ ಆ ಭಾಷೆ ಹೇಗಿರುತ್ತೆ ಅಂದರೆ ನಾಚಿಕೆಯನ್ನು ಬಿಟ್ಟ ಸ್ತ್ರೀಯಂತೆ ಇರುತ್ತೆ ಅಂತ. ಇವತ್ತು ನಾವು ಇಂತಹ ಭಾಷೆಯನ್ನು ಬಹಳಷ್ಟು ನೋಡ್ತೇವೆ. ಮತ್ತು ಇದಕ್ಕೆ ಉಪಮಾನವಾದಂತಹ ಅಂಥವರನ್ನು ಹೆಚ್ಚಿಗೆ ನೋಡ್ತೇವೆ ಬಹಳಷ್ಟು. ಮೊದಲೆಲ್ಲ ಹಾಗಲ್ಲ. ಬಸ್ಸಲ್ಲೆಲ್ಲ ನೀವು ಪ್ರಯಾಣ ಮಾಡ್ತಾಯಿದ್ರು, ಹಿರಿಯರು ಕಂಡ್ರೆ ಬನ್ನಿ ಅಂತ ಕೂತ್ಕೊಳ್ತಾ ಇದ್ದರು, ಕರಿತಾ ಇದ್ದರು. ಅದು BTS ಅಂತ ಕರ್ಸ್ಕೊಳ್ಳುವಾಗ. ಇವಾಗ BMTC ಅಂತ ಆದಮೇಲೆ ಎಲ್ಲದಕ್ಕೂ ಪ್ರಮೋಷನ್ ಆಯ್ತಲ್ಲ. ಹಾಗಾಗಿ ಜನರ ಮನಸ್ಸಲ್ಲೂ ಪ್ರಮೋಷನ್ ಆಯಿತು. ಯಾರೇ ಹಿರಿಯರು ಕುಳಿತರೂ ಸಹ ಅವ್ರು ನೋಡ್ತಾ ಇರ್ತಾರೆ, ಪಿಕ್ಕಿ ಪಿಕ್ಕಿ ಕುಳಿತುಕೊಳ್ಳಿ ಅಂತ ಹೇಳುವ ಸೌಜನ್ಯ ಏನಾಗಿದೆ, ಅದು ಕಳೆದು ಹೋಗಿದೆ. ಅಂದರೆ ನಮಗೆ ಹಿರಿಯರಿಗೆ ಕೊಡಬೇಕಂತ ಕೊನೆ ಪಕ್ಷ ಕನಿಷ್ಠ ಗೌರವ ಕೊಡಬೇಕು ಅನ್ನೋಂಥ ಸ್ವಭಾವವೂ ಇಲ್ಲ. ಅಯ್ಯೋ ಅವ್ರು ನಿಂತಿದ್ದಾರೆ, ನಾನು ಕೂತಿದ್ದೇನೆ, ನನ್ನ ಬಗ್ಗೆ ಏನು ತಿಳ್ಕೊಳ್ತಾರೋ ಅನ್ನುವಂಥ ನಾಚಿಕೆ, ಲಜ್ಜೆನೂ ಇಲ್ಲ. ಹಾಗಾಗಿ ಜಗನ್ಮಾತೆ ಎಲ್ಲೋ ಒಂದು ಕಡೆಗೆ ಆ ಭಾವವನ್ನು ವಾಪಸ್ ತೆಗೆದುಕೊಂಡು ಬಿಟ್ಟಿದ್ದಾಳೇನೋ ಅಂತ ಅನಿಸುತ್ತೆ ಇಂಥವರನ್ನು ನೋಡಿದಾಗ. ಅಷ್ಟು ಹಿನ್ನೆಲೆಯಲ್ಲಿ ಯಾಶ್ರೀ ಸ್ವಯಂ ಸುಕೃತಿನಾಂ ಭವನೇಶ್ವ ಲಕ್ಷ್ಮೀ ಪಾಪಾತ್ಮನಾಂ ಕೃತಹೃದಯಾಂ ಹೃದಯೇಷು ಬುದ್ಧಿ ಶ್ರದ್ಧಾ ಸತಾಂ ಕುಲಜನ ಪ್ರಭವಸ್ಯ ಲಜ್ಜಾ ತಾಂ ತ್ವಾಂ ನ ತಾಸ್ಮ ಪರಿಪಾಲಯ ದೇವಿ ವಿಶ್ವಂ. ಹೀಗೆ ಈ ಎಲ್ಲ ಬೇರೆ ಬೇರೆ ಹೆಸರುಗಳಿಂದ ಕೂಡಿದಂಥ ಅಮ್ಮ, ನೀನು ಈ ವಿಶ್ವಂ ಪರಿಪಾಲಯ, ಈ ಜಗತ್ತನ್ನು ನೀನು ಕಾಪಾಡು, ರಕ್ಷಿಸು ಅಂತ. ಇಷ್ಟಾದ ಮೇಲೆ ಇವತ್ತಿನ ವಿಷಯ. ಹಿಂದಿನ ಶ್ಲೋಕದಲ್ಲಿ ಈ ರೀತಿಯಾಗಿ ಆಕೆಯನ್ನು ವರ್ಣನೆ ಮಾಡಿದರು. ಈಗ ಈ ಶ್ಲೋಕದಲ್ಲಿ ಹೇಳ್ತಾರೆ, ನಿನ್ನನ್ನು ವರ್ಣಿಸುವುದು ನನಗೆ ಬಹಳ ಕಷ್ಟ ಅಂತ. ಯಾಕೆಂದರೆ ಕಿಂ ವರ್ಣಯಾಮ ತವ ರೂಪಮಚಿಂತ್ಯ ಮೇ ತತ್ ಕಿಂಚಾತಿ ವೀರ್ಯಂ ಅಸುರಕ್ಷಯಕಾರಿ ಭೂರಿ ಕಿಂಚಾಹವೇಷು ಚರಿತಾನಿ ತವಾದ್ಭುತಾನಿ ಸರ್ವೇಷು ದೇವ್ಯಸುರದೇವಗಣಾದಿಕೇಷು. ಅಮ್ಮ, ಕಿಂ ವರ್ಣಯಾಮ, ಏನಂತ ನಿನ್ನನ್ನು ನಾನು ವರ್ಣಿಸಲಿ? ಇಂದ್ರಾದಿ ದೇವತೆಗಳು ಜಗನ್ಮಾತೆ ಹತ್ರ ಕೇಳ್ತಾರೆ. ಯಾಕೆ ಅವಳು ಅಲ್ಲೇ ಇದ್ದಾಳೆ ಎದುರುಗಡೆಗೆ. ಇವರು ಮೊಮ್ಮಕ್ಕಳ ಹಾಗೆ ಇರುವವರು. ಈ ಮೊಮ್ಮಕ್ಕಳಾದವರಿಗೆ ಅಜ್ಜಿ ಜೊತೆಗೆ ಹೆಚ್ಚು ಸಲಿಗೆ, ಅಥವಾ ಅಜ್ಜ ಅಜ್ಜಿಯರಿ ಮೊಮ್ಮಕ್ಕಳ ಜೊತೆಗೆ ಹೆಚ್ಚು ಸಲಿಗೆ. ಮಕ್ಕಳ ಮೇಲಿಲ್ಲದೆ ಇರುವಂಥ ಪ್ರೀತಿ ಮೊಮ್ಮಕ್ಕಳ ಮೇಲೆ ಇರ್ತದೆ ಅಲ್ವಾ? ಹಾಗೆಯೇ ಇವರಿಗೂ ಸಹ ಅಪ್ಪ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇರ್ತದೆ ಬಾಲ್ಯದಲ್ಲಿ, ಅದಕ್ಕಿಂತ ಹೆಚ್ಚು ಪ್ರೀತಿ ಅಜ್ಜ ಅಜ್ಜಿ ಮೇಲೆ ಇರ್ತದೆ. ಹಾಗಾಗಿ ಇಂದ್ರಾದಿ ದೇವತೆಗಳು ಜಗನ್ಮಾತೆಯನ್ನು ಕುರಿತು ಹೇಳ್ತಿದ್ದಾರೆ, ಕಿಂ ವರ್ಣಯಾಮ. ಅಮ್ಮ, ನಿನ್ನನ್ನು ಏನಂತ ವರ್ಣನೆ ಮಾಡೋದು? ಅಲ್ಲ, ಏನಾಗಿದೆ? ಹಾಗೆ ಬೆಳಗಿದ್ದೇನೆ, ಕಪ್ಪಗಿದ್ದೇನೆ, ಎತ್ತರವಾಗಿದ್ದೇನೆ ವರ್ಣನೆ ಮಾಡಿ ಅಂದರೆ ಅದೆಲ್ಲ ಅಲ್ಲ. ಯಾಕೆಂದರೆ ನಿನ್ನ ಸಾಮರ್ಥ್ಯ ಹೇಗುಂಟು ಅಂತಂದರೆ ಅದು ಶಬ್ದದಿಂದ ಹೇಳಲಿಕ್ಕಾಗೋದಿಲ್ಲ. ಯಾಕೆ ಹೇಳಲಿಕ್ಕಾಗೋಲ್ಲ ಅಂದರೆ, ಹಿಂದೆ ಒಂದು ಮಾತು ಬಂದಿತ್ತು, ನೀನು ವ್ಯಾಪ್ತಲೋಕತ್ರಯಂ ತುಷಾ, ನಿನ್ನ ತೇಜಸ್ಸಿನಿಂದ 3 ಲೋಕವನ್ನು ವ್ಯಾಪಿಸಿದವಳು ಅಂತ. ಅಂದರೆ 3 ಲೋಕಗಳನ್ನು ವ್ಯಾಪಿಸಿದಂಥ ನಿನ್ನನ್ನು ನಾನು ಯಾವ ಭಾಗದಲ್ಲಿ ನಿಂತು ವರ್ಣಿಸಲಿ, ಯಾವ ಭಾಗವನ್ನು ಹಿಡಿದು ವರ್ಣಿಸಲಿ? ಒಂದು ಭಾಗವನ್ನು ಹಿಡಿದು ವರ್ಣಿಸಿದರೆ ಇನ್ನು 99ರಷ್ಟು ಭಾಗ ಏನಾಗುತ್ತೆ? ಬಿಟ್ಟೋಗ್ಬಿಡ್ತದೆ. ಹಾಗಾಗಿ ನಿನ್ನನ್ನು ವರ್ಣನೆ ಮಾಡುವುದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಎಲ್ಲ ಕಡೆಗೂ ಇರುವಂತಹ ತತ್ವವನ್ನು, ವ್ಯಾಪಿಸಿದಂಥ ವಸ್ತುವನ್ನು ವರ್ಣನೆ ಮಾಡುವ ವಿಷಯದಲ್ಲಿ ಶಬ್ದ ಎನ್ನುವಂತಹದ್ದು ಸೋಲುತ್ತದೆ. ಒಂದು ಕಡೆಗಿದ್ದರೆ, ಹೀಗಿದ್ದರೆ ಅದನ್ನು ವರ್ಣನೆ ಮಾಡ್ಬೋದು. ಅಂದರೆ ಲಿಮಿಟೆಡ್ ಆದಂಥ ವಸ್ತುವನ್ನು ವರ್ಣನೆ ಮಾಡುವುದು ಸುಲಭ. ಯಾವುದು ಅನ್ಲಿಮಿಟೆಡ್ಡೋ, ಯಾವುದು ಆಮ್ನಿ ಪ್ರೆಸೆಂಟ್ ಆಗಿರುತ್ತದೆಯೋ ಅದನ್ನು ವರ್ಣನೆ ಮಾಡುವುದು ಬಹಳ ಕಷ್ಟ.
ಹಾಗಾಗಿ ಕಿಂ ವರ್ಣಯಾಮ, ನಿನ್ನನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಅಂದರೆ ಪಾದಾಕ್ರಾಂತ್ಯ ನಥಭುವಂ ಅಂತ ಹಿಂದೆ ಬಂದಿತ್ತು. ಅಂದರೆ ನೀನು ಹೆಜ್ಜೆಯನ್ನು ಇಟ್ಟರೆ ಭೂಮಿ ತಾಯಿ ನಡುಗ್ತಾಳೆ ನಿನ್ನ ಭಾರಕ್ಕೆ. ಪಾದಾಕ್ರಾಂತ್ಯ ನತಭುವಂ, ನಿನ್ನ ಹೆಜ್ಜೆಯಿಂದ ಭೂಮಿ ಬಾಗುತ್ತಾಳೆ, ಅಷ್ಟು ತೂಕದವಳು ನೀನು. ಅಂದರೆ ವ್ಯಕ್ತಿತ್ವದಲ್ಲೂ ಹೌದು, ಭಾರದಲ್ಲೂ ಹೌದು. ಇಷ್ಟು ದೊಡ್ಡ ವ್ಯಕ್ತಿಯನ್ನು ನಾನು, ಅಂದರೆ ನಾವು ದೇವತೆಗಳು, ನಿನ್ನ ಮೊಮ್ಮಕ್ಕಳಾದಂಥ ದೇವತೆಗಳು ಏನಂತ ಸ್ತೋತ್ರ ಮಾಡೋದು? ಹಾಗಾಗಿ ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ಆಗೋದಿಲ್ಲ. ಎರಡನೇದು. ಮೂರನೇದು, ಇನ್ನು ನಿನ್ನ ಎತ್ತರ ಉದ್ರವನ್ನೇ ನೋಡ್ತಾ ಹೋದರೆ ಕಿರೀಟೋಲ್ಲಿಖಿತಾಂಬರಾಂ, ಇನ್ನೊಂದು ಮಾತು ಬಂದಿತ್ತು, ಅದನ್ನೇ ಹೇಳ್ತಾ ಇದ್ದೇನೆ ನಾನು. ನೀನು ನಿನ್ನ ಕಿರೀಟಗಳಿಂದ ಆಕಾಶವನ್ನು ಕೆರಿತಾ ಇದ್ದೀಯೆ ಅಂತ. ಆಕಾಶ ಕೆರೆಯೋದಂದ್ರೆ ಏನು? ಆಕಾಶದಲ್ಲಿ ಸಂಚರಿಸುವಂಥ ಮೋಡಗಳು ನಿನ್ನ ಕಿರೀಟಕ್ಕೆ ತಾಕ್ತವೆ. ಫಿಸಿಕಲಿ ಅಷ್ಟೇ ನೀನು ಅಷ್ಟು ಎತ್ತರದವಳಲ್ಲ, ಭೌತಿಕವಾಗಿ ಅಷ್ಟೇ ಅಲ್ಲ, ತಾತ್ವಿಕ ನೆಲೆಯಲ್ಲೂ ನೀನು ಅಷ್ಟು ಎತ್ತರದವಳು. ಅಂದರೆ ಹೀಗೂ ವ್ಯಾಪಿಸಿದವಳು, ಹೀಗೂ ವ್ಯಾಪಿಸಿದವಳು, ಸರ್ವವ್ಯಾಪಗಳ ಅಂತ ನೀನು ಇಲ್ಲದೇ ಇರುವ ಜಾಗವೇ ಇಲ್ಲ. ಯಾವ ದೇವತೆಗಳ ಅಂತ ನಾವು ನಿನ್ನನ್ನು ಸ್ತುತಿಸ್ತಾ ಇದ್ದೇವೋ ನಾವೆಲ್ಲರೂ ಸಹ ನಿನ್ನ ಆಧಾರದ ನೆಲೆಯಲ್ಲಿ ನಿಂತು ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದೇವೆ ಅಷ್ಟೇ. ಹಾಗಾಗಿ ನಿನ್ನನ್ನು ವರ್ಣಿಸುವುದು ಬಹಳ ಕಷ್ಟ. ಯಾಕೆಂದರೆ ಅತಿವೀರ್ಯ ಅಸುರ ಕ್ಷಯಕಾರಿ ಭೂರಿ. ಯುದ್ಧದಲ್ಲಿ ಆ ಚಿಕ್ಷುರ ಎನ್ನುವಂಥವನೊಬ್ಬ, ಹಿಂದೆ ಹೇಳಿದ್ದೇನೆ ನಾನು, ಅವನು ಖಡ್ಗವನ್ನು ಜಗನ್ಮಾತೆಯ ಮೇಲೆ ಬೀಸಿದ. ಆ ಖಡ್ಗ ಜಗನ್ಮಾತೆಗೆ ತಾಗಿದಾಗ ಜಗನ್ಮಾತೆ ಏನೂ ಆಗಲಿಲ್ಲ, ಖಡ್ಗ ಮುರಿದೋಯಿತು. ಲೋಕದಲ್ಲಿ ಸಾಮಾನ್ಯವಾಗಿ ಒಂದು ನಿಯಮ ಉಂಟು. ಇಲ್ಲೊಂದು ಆಪಲ್ ಇದೆ, ಮೇಲ್ಗಡೆ ಒಂದು ಚಾಕು ಇದೆ, ಆ ಚಾಕು ಕಟ್ಟಿದ ದಾರ ತುಂಡಾಗೋಯ್ತು ಅಂತ ಅಂದ್ಕೊಳ್ಳಿ. ಈಗ ಆಪಲ್ ಮೇಲೆ ಆ ಚಾಕು ಬಿದ್ದರೆ, ಅಂದರೆ ನೈಫ್ ಬಿದ್ದರೆ, ನೈಫಿಗೆ ಪೆಟ್ಟಾಗುತ್ತೋ ಆಪಲಿಗೆ ಪೆಟ್ಟಾಗುತ್ತೋ? ಆಪಲಿಗೆ ಪೆಟ್ಟಾಗುತ್ತೆ. ಅಂದರೆ ಆಪಲ್ ಮೇಲೆ ನೈಫ್ ಬಿದ್ದರೂ ಪೆಟ್ಟಾಗೋದು ಆಪಲ್ಲಿಗೇನೆ. ಚಾಕು ಕೆಳಗಿಟ್ಟು ಅಂಗತನ ಮಾಡಿಟ್ಕೊಳ್ಳೋಣ, ಮೇಲಿಂದ ಆಪಲ್ ಬೀಳಿಸೋಣ, ಆಗಲೂ ಸಹ ಪೆಟ್ಟಾಗೋದು ಯಾವುದಕ್ಕೆ? ಆಪಲ್ಲಿಗೆ ಅಲ್ವಾ? ಇದು ಲೋಕದ ನಿಯಮ. ಹಾಗೇನೆ ನಿಮ್ಮಂಥವರಿಗೆ ಖಡ್ಗ ತಾಗಿದರೆ ಪೆಟ್ಟಾಗೋದು ನಮಗೆ ಅಷ್ಟೇ ಹೊರತೂ ಸಹ ಖಡ್ಗಕ್ಕಲ್ಲ, ಅದು ಜಗನ್ಮಾತೆಯ ದೇಹಕ್ಕೆ ತಾಗಿದ ಖಡ್ಗ ಒಂದಿದ್ದಿದ್ದು ಎರಡಾಯಿತು. ಹೇಗೆ ವರ್ಣನೆ ಮಾಡೋದು ನಿನ್ನನ್ನು? ಅದೇ ಹೀಗೆ ಹೇಳಬೇಕಷ್ಟೇ. ನೀನೇ ನಡೆಸಿದ ಘಟನೆಯನ್ನಿಟ್ಟುಕೊಂಡು ನಿನ್ನನ್ನು ವರ್ಣನೆ ಮಾಡಬೇಕು ಹೊರತು ನಮ್ಮ ಬಾಯಿಂದ ಬೇರೆ ಶಬ್ದವನ್ನು ನಾವು ಹೇಳೋದು ಬಹಳ ಕಷ್ಟ. ಹಾಗಾಗಿ ನೀನು ಅತ್ಯಂತ ಶಕ್ತಿಶಾಲಿನೂ ಸಹ ಆಗಿದ್ದೀಯೇ. ಆಹವೇಶು ಚರಿತಾನಿ ತವಾದ್ಭುತಾನಿ. ಮತ್ತು ಆಹವ ಅಂದರೆ ಯುದ್ಧ. ಯುದ್ಧದಲ್ಲಿ ನೀನು ಕೆಲವು ಜನರನ್ನು ಆಯುಧದಿಂದ ಸಾಯಿಸಿದ್ದೀಯೆ, ಮತ್ತೆ ಕೆಲವು ಜನರನ್ನು ಹುಂಕಾರಕೃತ ಚಾಮರ ಅಂತ ಒಬ್ಬ ಬಂದಿದ್ದ. ಹೇಳಿದ್ದೆ ಅವನ ಹೆಸರು. ಈ ಬೀಸಣಿಗೆ ಚಾಮರ ಅಲ್ಲ. ಆ ಚಾಮರನ ಸೈನಿಕರನ್ನೆಲ್ಲ ಜಗನ್ಮಾತೆ ಚಂಡಿಕಾ ಪರಮೇಶ್ವರಿ ಸಾಯಿಸಿದ್ದು ಹೇಗೆ ಅಂದರೆ ಹುಂಕಾರೇಣ ಇವ, ಹುಂಕಾರದಿಂದಲೇ ಅವರನ್ನು ಸಾಯಿಸಿಬಿಟ್ಟಿದ್ದಾಳೆ. ಹಾಗಾಗಿ ಈ ರೀತಿಯಾಗಿ ಅತ್ಯಂತ ಆ ಶಕ್ತಿಶಾಲಿನಿಯಾದಂಥ ನೀನು, ನಿನ್ನ ಆ ಚರಿತೆ, ನಿನ್ನ ಕರ್ಮಗಳು, ನಿನ್ನ ಕಾರ್ಯಗಳು ಇವೆಲ್ಲವೂ ಸಹ ಶಬ್ದದಿಂದ ಹೇಳಿ ಮುಗಿಸೋದಕ್ಕೆ ಆಗದೇ ಇರುವಷ್ಟು ಇವೆ. ಹಾಗಾಗಿ ಸ್ತುತಿಸಬೇಕು ಅಂದರೆ ಶಬ್ದಗಳಿಂದಲೇ ಸ್ತುತಿಸಬೇಕು. ಆ ಶಬ್ದದ ಆಳ ಅಗಲಕ್ಕೆ ಸಿಲುಕದೇ ಇರುವಂಥ ವ್ಯಕ್ತಿತ್ವ ಇರೋಳು ನೀನಾದ್ದರಿಂದ ನಿನ್ನನ್ನು ಕಿಂ ವರ್ಣಯಾಮ, ಏನಂತ ವರ್ಣನೆ ಮಾಡೋದು ನಾವು? ಅಂದರೆ ನಾವು ನಿನ್ನನ್ನು ಸ್ತುತಿಸಿ ನಮ್ಮ ಕರ್ತವ್ಯವನ್ನು ಮಾಡಿ ಮುಗಿಸಲಾರೆವು ಅಷ್ಟೆ. ಸರ್ವೇಷು ದೇವಿ ಅಸುರದೇವ ಗಣಾಧಿಕೇಶು. ಇಷ್ಟಾದ ಮೇಲೆ ಮುಂದಿನ ಶ್ಲೋಕ 7ನೆಯ ಶ್ಲೋಕ ಅಂದರೆ ಮಂತ್ರ ಅಂತ ಹೇಳಬೇಕು.
ಯಾಕೆಂದರೆ ಸಾಮಾನ್ಯವಾಗಿ ನಮಗೇನಾಗ್ತದೆ ಅಂದರೆ ಈ 4 ಸಾಲುಗಳನ್ನು ನೋಡಿದ ತಕ್ಷಣ ನಮ್ಮ ಬುದ್ಧಿ ಶ್ಲೋಕ ಅಂತಲೇ ಅದನ್ನು ಗ್ರಹಿಸಿ ಬಿಡ್ತದೆ. ನಾನು ಪದೇ ಪದೇ ಹೇಳಿದ್ದೇನೆ, ಶ್ಲೋಕ ಅಲ್ಲ, ಇದು ಮಂತ್ರ ಅಂತ. ಹಾಗಾಗಿ ನಾನು ಅಜಾಗರೂಕತೆಯಿಂದ ಅದನ್ನು ಶ್ಲೋಕ ಅಂತ ಹೇಳಿದಿದ್ದರೆ ನೀವು ಹಾಗೆ ಮಾಡಬೇಡಿ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಈಗ ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ, ಹೇತು ಸಮಸ್ತ ಜಗತಾಂ ತ್ರಿಗುಣಾಪಿ ದೋಷೈ ನ ಜ್ಞಾಯಸೆ ಹರಿಹರಾದಿಭಿರಪ್ಯಪಾರ ಸರ್ವಾಶ್ರಯಾಖಿಲಮಿದಂ ಜಗದಂಶಭೂತಂ ಅವ್ಯಾಕೃತಾ ಹಿ ಪರಮಾ ಪ್ರಕೃತಿಸ್ತ್ವಮಾದ್ಯ. ಈ ಶ್ಲೋಕದಲ್ಲಿ ಒಂದು ಶಾಸ್ತ್ರದ ವಿಚಾರವನ್ನು ತಿಳಿಸ್ತಾರೆ. ಏನು ಅಂದರೆ, ಹೇತು ಸಮಸ್ತ ಜಗತಾಂ, ಹೇತು ಅಂದರೆ ಕಾರಣ, ನೀನು ಇಡೀ ಜಗತ್ತಿಗೆ ಕಾರಣಗಳಾದವಳು ಅಂತ. ಆ ಕಾರಣಗಳಂತ ನೀನು ಎಂಥವಳಪ್ಪ ಅಂದರೆ ಮೂಲ ಪ್ರಕೃತಿ, ಪ್ರಕೃತಿ ಅಂತ ಆಕೆಯನ್ನು ಕರೀತಾರೆ. ಆ ಪ್ರಕೃತಿ ಮತ್ತು ಮೂಲ ಪ್ರಕೃತಿ ಸ್ವಲ್ಪ ವ್ಯತ್ಯಾಸ ಉಂಟು. ನೀನು ಮೂಲ ಪ್ರಕೃತಿ ಸ್ವರೂಪಳು. ಮೂಲ ಪ್ರಕೃತಿ ಸ್ವರೂಪಳು ಅಂದರೆ ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳ ಸಮಾನವಾದ ಸ್ಥಿತಿಯಲ್ಲಿರುವವಳು ಅಂತ. ಹಾಗಾಗಿ ನೀನು ತ್ರಿಗುಣಾಪಿ, ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳು ನಿನ್ನಲ್ಲಿವೆ. ಆದ್ರೂ ಸಹ ನಿನ್ನ ಸ್ವರೂಪ ಹೀಗೆ ಇಷ್ಟೇ ಅಂತ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಯಾರಿಂದ? ಹರಿಹರಾದಿಭಿರಪ್ಯಪಾರ. ಸ್ವತಃ ಹರಿಯೂ ನಿನ್ನನ್ನು ಅರ್ಥ ಮಾಡಿಕೊಳ್ಳಲಾರ, ಹರನೂ ನಿನ್ನನ್ನು ಅರ್ಥ ಮಾಡಿಕೊಳ್ಳಲಾರ. ಯಾಕೆ ಅಂದರೆ ನೀನು ಅಪಾರ. ಪಾರ ಅಂದರೆ ದಡ, ನದಿಯ ಪಾರ. ಪಾರ ಅಂದ್ರೇನು? ಆ ಕಡೆ, ತುದಿ ಅಂತ ಅರ್ಥ. ಆದರೆ ಈ ಪಾರ ಎನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥ ಉಂಟು, ಆದಿ ಎನ್ನುವ ಅರ್ಥವೂ ಉಂಟು. ಹಾಗಾಗಿ ಅಪಾರ ಅಂದರೆ ನೀನು ಪಾರ, ತುದಿ ಇಲ್ಲದೆ ಇರುವವಳು. ಅಪಾರ ಅಂದರೆ ಆದಿಯೂ ಇಲ್ಲದೆ ಇದ್ದವಳು. ಅಂದು ಏನು ಹೇಳ್ದಂಗಾಯಿತು? ನೀನು ಆದ್ಯಂತರಹಿತಳು ಅಂತ. ಆದ್ಯಂತರಹಿತವಾದದ್ದು ಒಂದೇ ಒಂದು ತತ್ವ ಇರೋದು, ಅದರ ಹೆಸರು ಬ್ರಹ್ಮ ಅಂತ ವೇದಾಂತ ಕರೆಯುತ್ತೆ, ಉಪನಿಷತ್ತು ಹಾಗೆ ಹೇಳುತ್ತದೆ. ಹಾಗಾಗಿ ನೀನು ಆದ್ಯಂತರಹಿತಳು ಅಂತ ಹೇಳೋದರ ಮೂಲಕ ನೀನು ಸಾಕ್ಷಾತ್ ಬ್ರಹ್ಮಸ್ವರೂಪಿಣಿ ಆಗಿದ್ದೀಯೇ ಅಂತ ಹೇಳ್ದಂಗಾಯಿತು. ಮುಂದಿನ ಮಾತು ಈ ಅಂಶವನ್ನು ಸಮರ್ಥಿಸ್ತದೆ. ಸರ್ವಾಶ್ರಯಾಖಿಲಮಿದಂ ಜಗದಂಶಭೂತಮವ್ಯಾಕೃತಾಯ ಪರಮ ಪ್ರಕೃತಿಸ್ತಮಾದ್ಯ. ಸರ್ವಾಶ್ರಯ, ನೀನು ಎಲ್ಲದಕ್ಕೂ ಆಶ್ರಯಳು. ಈ ಪುಸ್ತಕಕ್ಕೆ ಈ ಡೆಸ್ಕ್ ಆಶ್ರಯ, ಈ ಡೆಸ್ಕಿಗೆ ಈ ಪೀಠ ಆಶ್ರಯ, ಈ ಪೀಠಕ್ಕೆ ಈ ವೇದಿಕೆ ಆಶ್ರಯ, ಈ ವೇದಿಕೆಗೆ ಈ ನೆಲ ಆಶ್ರಯ. ನಮ್ಮ ನಿಮ್ಮ ಅನುಭವದಲ್ಲಿ ಭೂಮಿ ಅರ್ಥವಾಗಿ ಹೇಳ್ತಿದ್ದೇನೆ, ಸರ್ವಾಶ್ರಯ ಅಲ್ವಾ? ಅದು ಆ ಭೂಮಿಗೂ ಸಹ ಆಶ್ರಯಳು ಯಾರು ಅಂದರೆ ಅವಳು. ಮತ್ತು ಅವಳಿಗೆ ಆಶ್ರಯ ಇಲ್ಲ. ಯಾವುದು ಎಲ್ಲದಕ್ಕೂ ಆಶ್ರಯವಾಗಿರುತ್ತೋ ಅದಕ್ಕೆ ಇನ್ನೊಂದು ಆಶ್ರಯ ಅನ್ನೋದು ಬೇಕಾಗಿರುವುದಿಲ್ಲ, ಇರುವುದೇ ಇಲ್ಲ. ಸರ್ವಾಶ್ರಯ ಅಂದ ತಕ್ಷಣ ಅದು ಬೇರೆದಕ್ಕೆ ಆಶ್ರಯ, ಸರ್ವಕ್ಕೂ ತಾನು ಮಾತ್ರ ಆಶ್ರಯರಹಿತಳಾದವಳು. ಆ ಆಶ್ರಯ ಅಂತ ಹೇಳಿದ ತಕ್ಷಣ ನಾನು ಈ ಉದಾಹರಣೆ ಕೊಟ್ಟೆ, ಎಲ್ಲವ ಕೆಳಗೆ ಇರಬೇಕು ಅಂತ ಅಂದ್ಕೊಳ್ಬೇಡಿ. ಅರ್ಥ ಆಯ್ತು ತಾನೆ? ಮೇಲೂ ಇರ್ಬೋದು ಆಶ್ರಯವಾದಂಥದ್ದು. ಈ ಫ್ಯಾನ್ ತಿರುಗ್ತಾ ಇದೆ, ಆ ಫ್ಯಾನ್ ತಿರುಗೋದಕ್ಕೆ ಆಶ್ರಯ ಮೇಲಿನ ರೂಫ್, ಹೌದು ತಾನೆ? ಹಾಗಾಗಿ ಆಶ್ರಯ ಅನ್ನುವಂಥದ್ದು ಕೆಳಗೆ ಇರಬೇಕು ಅಂತಿಲ್ಲ, ಪಕ್ಕದಲ್ಲಿರ್ಬೋದು, ಅಲ್ಲಿರ್ಬೋದು, ಮೇಲಿರ್ಬೋದು, ಕೆಳಗಿರ್ಬೋದು. ಇಷ್ಟು ಹೇಳಿದ್ರೆ ಏನು ಗೊತ್ತಾಯಿತು ಅಂದರೆ, ಸರ್ವಾಶ್ರಯ ಅಂತ ಕರೆದಾಗ ಅವಳು ಎಲ್ಲ ಕಡೆಗೂ ಸಹ ವ್ಯಾಪಿಸಿ ನಿಂತವಳು. ಆದ್ದರಿಂದ ಅವಳು ಇಲ್ಲದೆ ಇರುವಂತಹ ಜಾಗವೇ ಇಲ್ಲದೆ ಇದ್ದದ್ರಿಂದ ಅವಳು ಸರ್ವಾಶ್ರಯಳು. ಸರ್ವಾಶ್ರಯ ಅಖಿಲಮಿದಂ ಜಗದಂಶಭೂತಮವ್ಯಾಕೃತಾಯ ಪರಮ ಪ್ರಕೃತಿಸ್ತಮಾದ್ಯ. ನೀನು ಎಂಥವಳು ಅಂದರೆ ಆದ್ಯ, ಆದವು ಭವ, ಆದಿಯಲ್ಲಿ ಇರುವವಳು. ಯಾವಳು ಆದಿಯಲ್ಲಿ ಇದ್ದಾಳೋ ಅವಳೇ ಅಂತ್ಯದಲ್ಲೂ ಇರ್ತಾಳೆ. ಯಾವುದು ಆದಿ ಮತ್ತು ಅಂತ್ಯ ಎರಡಲ್ಲೂ ಇರುತ್ತೋ ಅದು ಮಧ್ಯದಲ್ಲೂ ಇರುತ್ತೆ.
ಅಲ್ವಾ? ಹಾಗಾಗಿ ನೀನು ಆದ್ಯಳು ಒಂದು. ಅದಕ್ಕಿಂತ ಹೆಚ್ಚಿಗೆ ಎಂಥವಳಪ್ಪ ನೀನು, ಈ ಜಗತ್ತಿದೆಯಲ್ಲ ಇದು ನಿನ್ನ ಅಂಶಭೂತ. ಅಂಶ ಅಂದರೆ ಅರ್ಥ ಆಗೋದಕ್ಕೆ ಹೇಳ್ತೇನೆ, ಇದು ನಿನ್ನ ಒಂದು ಸಣ್ಣ ಪಾರ್ಟ್. ಸಣ್ಣ ಪಾರ್ಟು ಅಂದರೆ ಹೇಗೆ ಅಂದರೆ, ಈ ಪುಸ್ತಕದಲ್ಲಿ ಹಲವು ಪೇಜುಗಳಿವೆ. ಈ ಒಂದೊಂದು ಪೇಜು ಸಹ ಇದರ ಅಂಶ ಅಲ್ವಾ, ಒಂದು ಭಾಗ. ಅಂಶಿ ಯಾವುದು ಅಂದರೆ ಎಂಟೈರ್ ಈ ಪುಸ್ತಕ ಅಂಶಗಳಿಂದ ಕೂಡಿದ್ದು ಅಂಶಿ ಅಂತ. ಇದು ಒಂದು ರೀತಿಯಲ್ಲಿ. ಇದು ಯಾವಾಗ ಆಗತ್ತೆ ಕೇಳಿದರೆ, ಯಾವುದಕ್ಕೆ ಆಕಾರ ಇರುತ್ತೋ ಅಂಥ ವಸ್ತುಗಳಿಗೆ ಇದು ಉದಾಹರಣೆ. ಅದು ಯಾವುದು ನಿರಾಕಾರವಾಗಿರುತ್ತೋ ಅದಕ್ಕೆ ಇಂಥ ಉದಾಹರಣೆ ಅಲ್ಲ, ಅದಕ್ಕೆ ಬೇರೆ ಉದಾಹರಣೆ. ಹೇಗೆ ಅಂದರೆ, ಆಕಾಶದಲ್ಲಿ ಸೂರ್ಯನಿದ್ದಾನೆ. ಆ ಸೂರ್ಯನ ಪ್ರತಿಬಿಂಬ ಕೆಳಗಿರುವಂಥ ಜಲಪಾತ್ರೆಯಲ್ಲಿ ಬೀಳತ್ತೆ. ಆ ಪ್ರತಿಬಿಂಬ ಸೂರ್ಯನ ಬಿಂಬದ ಒಂದು ಅಂಶ. ಹೌದು ತಾನೇ? ಒಪ್ಕೊಳ್ತೀರಾ ಇಲ್ವಾ? ಅಂಶ. ಹಾಗೇನೆ ಇಲ್ಲೊಂದು ಬಕೆಟ್ ಇಡೋಣ. ಆ ಬಕೆಟ್ ಒಳಗಡೆಗೆ ಆಕಾಶ ಇದೆ, ಸ್ಪೇಸ್. ಹೌದು ತಾನೇ? ಆ ಆಕಾಶ ಹೊರಗಿನ ಮಹಾಕಾಶದ ಒಂದು ಅಂಶ. ಹೌದು ತಾನೇ? ಅಂದರೆ ಈಗ ನಾನು ಕೊಡ್ತಾ ಇರುವಂಥ ಎರಡನೇ ಉದಾಹರಣೆಗಳಲ್ಲಿ ಈ ಅಂಶ ಎನ್ನುವಂಥದ್ದು ಅಂಶಿಯನ್ನು ಬಿಟ್ಟು ಇರೋದೇ ಇಲ್ಲ. ಪ್ರತಿಬಿಂಬ ಎನ್ನುವುದು ಬಿಂಬವನ್ನು ಬಿಟ್ಟು ಇರೋದಿಲ್ಲ. ನೀವು ಆ ನೀರನ್ನು ತೆಗೆದುಬಿಟ್ರೆ ಆ ಪ್ರತಿಬಿಂಬ ಎಲ್ಲಿ ಹೋಯಿತು? ಬಿಂಬದಲ್ಲಿ ಐಕ್ಯವಾಯಿತು. ಹೌದು ತಾನೇ? ಬಕೆಟನ್ನು ಒಡೆದು ಬಿಟ್ಟರೆ ಅದರ ಒಳಗೆ ಇರುವಂತಹ ಆಕಾಶ ಏನಾಯಿತು? ಹೊರಗಿನ ಆಕಾಶದಲ್ಲಿ ಲೀನವಾಗಿ ಹೋಯಿತು. ಹಾಗೆ ಇಲ್ಲಿ ಅಂಶ ಅಂಶಿ ಅಂದರೆ ಹೀಗೆ ಅರ್ಥ. ಹಾಗಾಗಿ ಈ ಜಗತ್ತು ಅನ್ನೋದು ನಿನ್ನ ಒಂದು ಅಂಶ. ಅಂದರೆ ಮೊದಲೂ ನಿನ್ನಲ್ಲೇ ಇತ್ತು, ಈಗಲೂ ನಿನ್ನಲ್ಲೇ ಇದೆ, ಮತ್ತು ಇದು ಲಯ ಆದಾಗಲೂ ಸಹ ನಿನ್ನಲ್ಲೇ ಅದು ಅಡಕವಾಗಿ ಹೋಗ್ತದೆ. ಆದ್ದರಿಂದ ನೀನು ಈ ಜಗತ್ತಿಗೆ ಆಧಾರಳಾದವಳು. ಆದ್ದರಿಂದ ಜಗತ್ತು ನಿನ್ನ ಒಂದು ಅಂಶ. ಅಂಶ ಅನ್ನೋದಕ್ಕೆ ಹೀಗೆ ಅರ್ಥ. ಇನ್ನು ಅತ್ಯಂತ ನಿನ್ನ ವ್ಯಕ್ತಿತ್ವ ಎದುರಿನಲ್ಲಿ ಅತ್ಯಂತ ಚಿಕ್ಕದು ಅಂತಲೂ ಸಹ ಅರ್ಥ ಹೇಳ್ಬೋದು. ನಮ್ಮಲ್ಲಿ ನಾನು ನೀವೆಲ್ಲರೂ ಈ ಜಗತ್ತನ್ನು ಬ್ರಹ್ಮಾಂಡ ಅಂತ ಕರೀತೇವೆ. ಅಷ್ಟು ದೊಡ್ಡದು. ಬ್ರಹ್ಮ ಅಂದರೆ ದೊಡ್ಡದು, ಅಂಡ ಅಂದರೆ ಅಂಡ, ಮೊಟ್ಟೆ ಅಂತ ಹೇಳ್ತೇವಲ್ಲ, ಅದು ಅಷ್ಟು ದೊಡ್ಡದು ಇದು ಅಂತ. ಆದರೆ ತತ್ವಶಾಸ್ತ್ರದ ನೆಲೆಯಲ್ಲಿ ಈ ಬ್ರಹ್ಮಾಂಡ ಎಷ್ಟು ದೊಡ್ಡದು ಅಂತ ಕೇಳಿದ್ರೆ ನಕ್ಕು ಬಿಡ್ತೀರ ನೀವು. ಒಂದು ಸಾಸಿವೆ ಕಾಳಿನಷ್ಟು ದೊಡ್ಡದು ಅಂತ. ಇಂಥದ್ದು ಎಷ್ಟು? 14 ಲೋಕಗಳು. ಸಾಸಿವೆ ಕಾಳು ಮತ್ತು ಅದರೊಳಗೂ ನಾಟಿ ಫಾರಮ್ ಅಂತೆಲ್ಲ ಇದ್ದರೆ ನೀವು ಊಹೆ ಮಾಡ್ಕೊಳ್ಳಿ, ಎಷ್ಟೇ ಇದ್ದರೂ ಸಹ ಅದು ಎಷ್ಟು ದೊಡ್ಡದು ಇರ್ಬೋದು ಅಂತ. ಹಾಗೆ ಈ ಜಗತ್ತು ಒಂದು ಸಾಸಿವೆ ಕಾಳಿನಷ್ಟು ದೊಡ್ಡದು. ಯಾರ ದೃಷ್ಟಿಯಲ್ಲಿ? ತತ್ವಶಾಸ್ತ್ರ ದೃಷ್ಟಿಯಲ್ಲಿ, ಜ್ಞಾನಿಗಳ ದೃಷ್ಟಿಯಲ್ಲಿ. ಹಾಗಾಗಿ ಇದನ್ನು ಕೇಳಿ ಆದಮೇಲೆ ನಾವು ನಮ್ಮ ಹುಚ್ಚುತನವನ್ನು ಬಿಡಬೇಕು. ನನಗೆ ಅಷ್ಟು ಆಸ್ತಿ ಇದೆ, ಇಷ್ಟು ಆಸ್ತಿ ಇದೆ, ಅಷ್ಟು ಸೈಟ್ ಇದೆ, ಬೆಂಗಳೂರಲ್ಲಿ ಇಷ್ಟು ಸೈಟ್ ಇದೆ, ಅದು ಅಷ್ಟು ದೊಡ್ಡದು, ಇದು ಇಷ್ಟು ದೊಡ್ಡದು. ಅಲ್ಲ ರೀ, ಇಡೀ ಜಗತ್ತೇ ಸಾಸಿವೆ ಕಾಳು ಅಂತ ಆದರೆ ನಿಮ್ಮ ಸೈಟ್ ಎಷ್ಟು ದೊಡ್ಡದು ರೀ ಅಲ್ವಾ? ಅಂದರೆ ಯಾಕೆ ನಾವು ಓದಬೇಕು ಇದನ್ನೆಲ್ಲ ಕೇಳಿದರೆ, ನಮಗೆ ಗೊತ್ತಿಲ್ಲದೇ ಒಳಗಡೆ ಬೆಳೀತಾ ಇರ್ತದಲ್ಲ. ಏನು ಈ ಗೋ, ಅದಲ್ಲ ಅಹಂಕಾರ. ಅದನ್ನು ತಗ್ಗಿಸಿಕೊಳ್ಬೇಕು ಅಂತ ಆದರೆ ನಮಗೆ ಇಂಥ ವಿಷಯಗಳ ಅವಲೋಕನೆ ಎನ್ನುವಂಥದ್ದು ಅನಿವಾರ್ಯ. ಅಷ್ಟು ಹಿನ್ನೆಲೆಯಲ್ಲಿ ಸರ್ವಾಶ್ರಯಾಖಿಲಮಿದಂ ಜಗದಂಶಭೂತಮವ್ಯಾಕೃತ ಹಿ ಪರಮ ಪ್ರಕೃತಿಸ್ತಮಾದ್ಯ. ಮೂಲ ನೆಲೆಯಲ್ಲಿ ನೀನು ಅವ್ಯಾಕೃತ. ವ್ಯಾಕೃತ ಅಂದರೆ ಆಕಾರ ಇರುವುದು ಅಂತ ಅರ್ಥ, ಲಿಮಿಟೆಡ್ ಅಂತ ಅರ್ಥ, ಪರಿಚ್ಛಿನ್ನ ಅಂತ ಅರ್ಥ. ಅವ್ಯಾಕೃತ ಅಂದರೆ ನೀನು ಅನ್ಲಿಮಿಟೆಡ್, ಅಪರಿಚ್ಛಿನ್ನ. ನೀನು ವ್ಯಕ್ತೀಭವಿಸಿದವಳಲ್ಲ,
ವ್ಯಕ್ತಿ ಭವಿಸಿದ ರೂಪಕ್ಕಿಂತ ತುಂಬ ಮಿಗಿಲಾದವಳು ಅಂತ. ವ್ಯಕ್ತಿ ಅಂದರೆ ಆಕಾರ ಇರುವುದು ಅಂತ ಅರ್ಥ. ನೀನೆಂಥವಳು ಅಂದರೆ ಅವ್ಯಕ್ತ. ಹಾಗಾಗಿ ನಿನಗೆ ಇದೇ ರೂಪ, ಇದೇ ಒಂದೇ ರೂಪ, ಹೀಗೆ ನೀನಿದ್ದೀಯ ಅಂತ ಕರಾರುವಾಕ್ಕಾಗಿ ಹೇಳುವುದು ಕಷ್ಟ, ಆಗೋದಿಲ್ಲ. ಹಾಗಾಗಿ ಅವ್ಯಾಕೃತ. ಯಾಕೆ ಅಂದರೆ ಪರಮ ಅಂದರೆ ದೊಡ್ಡದು, ಎಲ್ಲಕ್ಕಿಂತ ದೊಡ್ಡವಳು ನೀನು. ಹಾಗಾಗಿ ನಿನ್ನನ್ನು ಶಬ್ದದಿಂದ ಸೆರೆ ಹಿಡಿದು ಹೀಗೆ ಇಷ್ಟೇ ಇಂಥವಳು ಅಂತ ಹೇಳೋದು ಬಹಳ ಕಷ್ಟ. ಒಬ್ಬನಿಗೆ ಆದ ಅನುಭವವೇ ಇನ್ನೊಬ್ಬನಿಗೆ ಆಗಬೇಕು ಅಂತ ಇಲ್ಲ. ಅದಕ್ಕೋಸ್ಕರ ಒಂದು ಮಾತು ಹೇಳ್ತಾರೆ, ಭಗವಂತ ಭಗವತಿ ತನ್ನ ಭಕ್ತನನ್ನು ಉದ್ಧರಿಸೋದಕ್ಕೆ, ಅವನಿಗೆ ಸಾಕ್ಷಾತ್ಕಾರ ಕೊಡೋದಕ್ಕೆ ಯಾವ ಆಕಾರದಲ್ಲಾದರೂ ಬರಬಹುದು. ಯಾವುದಕ್ಕೆ ನಿರ್ದಿಷ್ಟವಾದ ಆಕಾರವೇ ಇರುವುದಿಲ್ವೋ ಅದು ಯಾವ ಆಕಾರದಲ್ಲಾದರೂ ಬರಬಹುದು. ಯಾವುದಕ್ಕೆ ನಿರ್ದಿಷ್ಟವಾದ ಆಕಾರ ಇರುತ್ತೋ ಅದು ಆ ಕ್ಷಣದಲ್ಲಿ ಬೇರೆ ಆಕಾರವನ್ನು ತಾಳೋದಕ್ಕೆ ಆಗೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ನೀನು ಎಂಥವಳು ಅಂದರೆ ಈ ರೀತಿಯಾಗಿದ್ದೀಯೇ ಅಂತ. ಈ ಶ್ಲೋಕದಲ್ಲಿ ದುರ್ಗಾ ಸಪ್ತಶತಿ ಇದು, ನೋ ಡೌಟ್ ಎಟ್ ಆಲ್. ಆದರೆ ನಮ್ಮಲ್ಲಿ ಬೇರೆ ಬೇರೆ ಶಾಸ್ತ್ರಗಳಿವೆ, ದರ್ಶನಗಳಿವೆ. ಸಾಂಖ್ಯ ಯೋಗ ಮತ್ತು ಪೂರ್ವ ಉತ್ತರ ಮೀಮಾಂಸೆಗಳು ಮತ್ತು ನ್ಯಾಯವೈಶೇಷಿಕ ಅಂತ ಈ ಷಡ್ದರ್ಶನಗಳು ಅಂತ. ಆ ಷಡ್ದರ್ಶನಗಳಲ್ಲಿ ಸಾಂಖ್ಯಯೋಗ ಎನ್ನುವಂಥ ಎರಡು ಸೇರಿ ಆ ಸಾಂಖ್ಯ ದರ್ಶನದಲ್ಲಿ ಅವರು ಹೇಳುವಂಥ ವಿಚಾರ ಬರ್ತದೆ. ಅವರು ಈ ಪ್ರಕೃತಿಯೇ ಜಗತ್ತಿಗೆ ಕಾರಣ ಅಂತ ಹೇಳ್ತಾರೆ. ಆ ಪ್ರಕೃತಿಯನ್ನು ಕುರಿತು ಇಲ್ಲಿ ಹೇಳ್ತಾರೆ, ಪ್ರಕೃತಿಯ ಸ್ವರೂಪ ಎಂಥದ್ದು ಅಂತ ಇಲ್ಲಿ ಹೇಳ್ತಾಳೆ. ಏನು ಅಂದರೆ ಅನಾದ್ಯಂತಂ ಜಗದ್ಯೋನಿಹಿ. ಆ ಪ್ರಕೃತಿ ಅನಾದಿ, ಅದು ಯಾವತ್ತಿಂದ ಪ್ರಾರಂಭ ಆಯಿತು ಗೊತ್ತಿಲ್ಲ. ಅನಾದಿ ಅನ್ನೋದಕ್ಕೆ ಅರ್ಥ ಆದಿ ಇಲ್ಲ ಅಂತ ಒಂದು ಅರ್ಥ. ಆದರೆ ನಮ್ಮ ಮನಸ್ಸು ಅದನ್ನು ಒಪ್ಕೊಳ್ಳೋದಿಲ್ಲ. ಆದಿ ಇಲ್ಲದೆ ಇರೋದು ಒಂದು ಉಂಟಾ ಅಂತ ವೇದಾಂತ ಹೇಳುತ್ತೆ. ಬ್ರಹ್ಮವಸ್ತು ಅದು ಅನಾದಿ. ಹಾಗೆ ಇಲ್ಲಿ ಜಗನ್ಮಾತೆ ಚಂಡಿಕಾ ಪರಮೇಶ್ವರನ ಕುರಿತು ಆಕೆ ಅನಾದಿ ಅಂತ. ಹಾಗಾಗಿ ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಅರ್ಥ ಹೇಳ್ಬೋದು, ಯಾವುದರ ಆದಿಯನ್ನು ನಾವು ತಿಳಿಯಲಾರೆವೋ ಅದು ಅನಾದಿ. ಹಾಗಾಗಿ ಈ ಎರಡು ರೀತಿಯಲ್ಲೂ ಸಹ ಆ ಪ್ರಕೃತಿ ಅವಳು ಅನಾದಿ. ಆದರೆ ಜಗದ್ಯೋನಿ, ಯೋನಿ ಅಂದರೆ ಕಾರಣ ಅಂತ, ಈ ಜಗತ್ತಿಗೆ ಅವಳು ಕಾರಣಳಾದವಳು. ಮತ್ತು ತ್ರಿಗುಣ ಪ್ರಭಾವಾತ್ಮಕಂ. ತ್ರಿಗುಣ ಈಗ ತಾನೇ ಹೇಳಿದ್ದೇನೆ, ಸತ್ವ ರಜಸ್ಸು ತಮಸ್ಸು, ಈ ಮೂರಕ್ಕೂ ಸಹ ಆಶ್ರಯ ನೀಡಿದವಳು. ಮತ್ತು ಅವಳನ್ನು ಹೀಗೆ ಇಷ್ಟೇ ಅಂತ ನಾವು ಅಳೆದು ತೂಗಿ ಹೇಳಲಿಕ್ಕೆ ಆಗದೇ ಇರುವಂತಹದ್ದು. ಹಾಗಾಗಿ ಸಾಂಖ್ಯರು ಇಂಥ ಪ್ರಕೃತಿಯನ್ನು ಜಗತ್ತಿಗೆ ಕಾರಣ ಅಂತ ಹೇಳ್ತಾರೆ. ಆ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ನಾಮದ ತುದಿಯವರೆಗೂ ಸಹ ಅದೇ ಶಾಸ್ತ್ರದ ನೆಲೆಯಲ್ಲಿ ಸಮರ್ಥನೆ ಮಾಡಿಕೊಂಡು ಹೋಗಿದ್ದಾರೆ. ಈ ವಿಚಾರವನ್ನು ಲಲಿತಾ ಸಹಸ್ರನಾಮದ ನಿರ್ವಿಕಾರ ಎನ್ನುವಂಥ ನಾಮ, ಎಷ್ಟನೇ ನಾಮ ಅಂದರೆ 145ನೇ ನಾಮ. ಆ ನಾಮವನ್ನು ವಿವರಣೆ ಮಾಡಬೇಕಿದ್ರೆ ನಾನು ಅದನ್ನು ಪೂರ್ತಿಯಾಗಿ ನನ್ನ ಪುಸ್ತಕದಲ್ಲಿ ವಿತ್ ಚಾರ್ಟ್ ಕೊಟ್ಟಿದ್ದೇನೆ. ಯಾರ ಹತ್ರ ಪುಸ್ತಕ ಇದ್ದರೆ ಅದನ್ನು ನೋಡಿಕೊಳ್ಬೋದು. ಏಕೆಂದರೆ ಏನು ಹೇಳಬೇಕು ಅದಷ್ಟನ್ನು ಸಹ ಚಾರ್ಟ್ ಮೂಲಕ ವಿವರಿಸಿದ್ದೇನೆ. ಆದರೂ ಒಂದು ಸಲ ಹೇಳಿಬಿಡ್ತೇನೆ ಅದನ್ನು ಏನು ಅಂತ. ಅವರು ಒಟ್ಟು 25 ತತ್ವಗಳನ್ನು ಒಪ್ಕೊಳ್ತಾರೆ ಸಾಂಖ್ಯರು. ಒಬ್ಬೊಬ್ಬ ದರ್ಶನಕಾರರು ಒಂದೊಂದು ರೀತಿಯಲ್ಲಿ ಇರುತ್ತೆ. ಒಂದು ವಿಷಯವನ್ನು ಪ್ರತಿಪಾದನೆ ಮಾಡುವಾಗ ಜಗತ್ತಿಗೆ ಕಾರಣ ಏನು ಅಂತ ಹುಡುಕ್ತಾ ಅವರು ಹೇಳಿದಂತಹ ಒಂದು ಕ್ರಮ. ಆ ಮೂಲ ಪ್ರಕೃತಿ ಅಂತ ಒಂದು ಕಾರಣ ವಸ್ತು ಉಂಟು, ಜಗತ್ತಿಗೆ ಕಾರಣ. ಅದರ ಹೆಸರು ಪ್ರಕೃತಿ ಅಂತ. ಅವರ ಭಾಷೆಯಲ್ಲಿ ಪ್ರಕೃತಿ ಅಂದರೆ ಅದಕ್ಕೆ ಇನ್ನೊಂದು ಕಾರಣ ಇಲ್ಲದೇ ಇರುವುದು. ಈಗ ಇದೊಂದು ವಸ್ತು ಉಂಟು, ಇದು ಪ್ರಕೃತಿ ಅಲ್ಲ, ಇದು ವಿಕೃತಿ. ಯಾಕೆಂದರೆ ಇದನ್ನು ಮಾಡಿದವನೊಬ್ಬ ಇದ್ದಾನೆ, ಇದಕ್ಕೆ ಹಾಕಿದಂತಹ ವಸ್ತು ಬೇರೆ ಇದೆ ಅಲ್ವಾ. ಆದ್ದರಿಂದ ಇದು ಮೂಲ ಕಾರಣ ಅಲ್ಲ, ಇದು ಆ ಮೂಲ ಕಾರಣದಿಂದ ಬಂದದ್ದು. ಹಾಗಾಗಿ ಇದಕ್ಕೊಂದು ಕಾರಣ ಉಂಟು. ಇಂತಹದ್ದಕ್ಕೆ ಹೆಸರು ವಿಕೃತಿ ಅಂತ ಹೆಸರು. ಹಾಗಾಗಿ ಈ ಜಗತ್ತಿನ ಹಿಂದಿರುವಂತಹ ಕಾರಣ ವಸ್ತು ಉಂಟಲ್ಲ,
ಅದಕ್ಕೆ ಪ್ರಕೃತಿ ಅಂತ ಕರೀತಾರೆ. ಬೇರೆ ಬೇರೆ ಶಬ್ದ ಉಂಟು, ಪ್ರಧಾನ ಅಂತ ಕರೀತಾರೆ, ಮೂಲ ಪ್ರಕೃತಿ ಅಂತ ಕರೀತಾರೆ. ಒಟ್ಟಾರೆ ಅದಕ್ಕೆ ಇನ್ನೊಂದು ಕಾರಣ ಎನ್ನುವಂತಹದ್ದು ಇರಬಾರದು. ದಟ್ ಇಸ್ ದ ಎಂಡ್ ಅಷ್ಟೇ. ಸರಿ, ಅದು ಕಾರಣ ಇದ್ದರೆ ಅದು ಪ್ರಕೃತಿ ಅಲ್ಲ, ಅದು ವಿಕೃತಿ. ಇಂತಹ ಪ್ರಕೃತಿಯ ಸ್ವರೂಪ ಎಂಥದ್ದು ಅಂತಂದರೆ ಅದು ಸತ್ವ ರಜಸ್ಸು ತಮಸ್ಸು ಈ ಮೂರು ರೂಪಗಳ ಸಮಾನವಾದಂಥ ರೂಪ. ಅಂದರೆ ಅವುಗಳ ರೇಷಿಯೋ ಸಮಾನವಾಗಿರುತ್ತೆ. ಸಮಾನವಾಗಿರುತ್ತೆ ಅಂದರೆ ಹೇಗೆ ಅಂದರೆ, ಉದಾಹರಣೆಗೆ ಸತ್ವದ ರೇಷಿಯೋ 3%, ರಜಸ್ಸಿನ ರೇಷಿಯೋ 2%, ತಮಸ್ಸಿನ ರೇಷಿಯೋ 1%. ಹೀಗಿರುವುದೇ ಅದರ ಸಮಾನತೆ. ಅಲ್ಲ, ಸಮಾನವಾಗಿರ್ಬೇಕಂದ್ರೆ ಎಲ್ಲ ಇಕ್ವಲ್ ಆಗಬೇಕು ತಾನೆ? ಹಾಗಲ್ಲ. ಈಗ ಅರ್ಥ ಆಗಲಿ ಅಂತ ಹೇಳ್ತೇನೆ. ಉದಾಹರಣೆ, ಒಂದು ತಾಯಿಗೆ 3 ಜನ ಮಕ್ಕಳು. ಒಬ್ಬ 2 ವರ್ಷದವನು, ಇನ್ನೊಬ್ಬ 10 ವರ್ಷದವನು, ಇನ್ನೊಬ್ಬ 20 ವರ್ಷದವನು. ಆ ತಾಯಿ 3 ಜನ ಮಕ್ಕಳನ್ನು ಸಮಾನವಾಗಿ ನೋಡಬೇಕು ಅಂತಂದರೆ ಆ ದೊಡ್ಡವನಿದ್ದಾನಲ್ಲ, ಅವನು ಎಷ್ಟು ಊಟ ಮಾಡ್ತಾನೋ ಅಷ್ಟೇ ಊಟವನ್ನು ಕೊನೆಯವನಿಗೆ ಊಟ ಮಾಡಿಸ್ಬೇಕು. ಇಲ್ಲಿ ಯು ಅಗ್ರಿ ವಿತ್ ಮೀ? ಅಲ್ಲ, ಸಮಾನವಾಗಿ ನೋಡ್ಬೇಕ್ರಿ. ಈ 2ನೇ ವಯಸ್ಸನ್ನು ಎಷ್ಟು ಊಟ ಮಾಡ್ತಾನೋ ಅಷ್ಟನ್ನೇ 20ನೇ ವಯಸ್ಸನ್ನು ನೀವು ಕೊಟ್ಟರೆ ಅದು ಸಮಾನವಾ? ಅಂದರೆ ಅವರವರ ಅರ್ಹತೆಗೆ ತಕ್ಕ ಹಾಗೆ ತಾಯಿಯಾದವಳು ಆಹಾರ ಕೊಡುವುದೇ ಸಮಾನವಾಗಿ ಪ್ರೀತಿಸುವುದು. ಒಪ್ಕೊಳ್ತೀರಾ? ಹಾಗೇನೆ ಈ ಪ್ರಕೃತಿಯಲ್ಲಿರುವಂಥ ಈ ರೇಷಿಯೋಗಳಿದ್ದಾವಳಲ್ಲ, ಸತ್ವ 3, ರಜಸ್ಸು 2, ತಮಸ್ಸು 1. ಅಂದರೆ ತಮಸ್ಸು ಕೊನೆ ಮಗ. ಆದರೂ ಇನ್ನು ಸ್ಪಷ್ಟ ಅರ್ಥವಾಗಿ ಹೇಳ್ತೇನೆ, ಅಲ್ಪಸಂಖ್ಯಾತರ ಗುಂಪಿನಲ್ಲಿ ಮೊದಲನೇದು. ಆದರೆ ಅದರದ್ದೇ ಹಾರಾಟ ಜಾಸ್ತಿ, ಅವರಿದ್ದೇ ಹಾರಾಟ ಜಾಸ್ತಿ ಅಲ್ವಾ? ಬಹುಸಂಖ್ಯಾತರು ಅಯ್ಯೋ ನಮ್ಗೆ ಸಂಬಂಧಪಡದೇ ಇರೋದು ಪಕ್ಕದ ಮೇಲೆ ತಾನೇ ಬಿಟ್ಕೊಳ್ಳೋಣ ಅಂತ. ಅವರು ಹಂಗಲ್ಲ, ಬೀದಿಯಲ್ಲೆಲ್ಲ ಆ ಏರಿಯಾದಲ್ಲಾದರೂ ಸಹ ತಮಗೆ ಸಂಬಂಧಪಟ್ಟಿದ್ದು ಅಂತ. ಅದು ಅಲ್ಪಸಂಖ್ಯಾತರ ಒಂದು ಧೋರಣೆ, ವಿಚಾರ ಸರಣಿ. ಅವರಿದ್ದೇ ಹಾರಾಟ ತೂರಾಟ ಜಾಸ್ತಿ ಯಾವಾಗಲೂ. ಮೈನಾರಿಟಿ ಅವರಿದ್ದು ಹಾರಾಟ ಜಾಸ್ತಿ. ಹಾಗೆಯೇ ನಮ್ಮ ಬದುಕಿನಲ್ಲಿ ಈ ತಮೋಗುಣದ ಪ್ರಭಾವವೇ ಜಾಸ್ತಿ ಆಗಿರುತ್ತೆ. ಇರಲಿ, ಸಂದರ್ಭ ಬಂದಿದ್ದಕ್ಕೆ ಕೇಳಿದ್ದೇನೆ ಇದನ್ನು. ಈ 3 ರೇಷಿಯೋ ಏನಿದ್ದಾವಲ್ಲ ಗುಣಗಳಲ್ಲಿ, ಅವುಗಳಲ್ಲಿ ಒಂದು ಚೂರು ವ್ಯತ್ಯಾಸ ಆದ್ರೂ ಸಹ ಇದ್ದಕ್ಕಿದ್ದಾಗೆ ಸೃಷ್ಟಿ ಕೆಲಸ ಪ್ರಾರಂಭ ಆಗುತ್ತೆ. ಅಂದರೆ ಆ ಪ್ರಕೃತಿಯಲ್ಲಿರೋ ಸತ್ವಗುಣದಲ್ಲಿ ಏನೋ ಒಂದು ಕಂಪನ ಆಯಿತು, ರಜೋಗುಣದಲ್ಲಿ ಚೂರು ಆ ಕಡೆ ಈ ಕಡೆ ಕಂಪನ ಆಯಿತು, ತಮೋಗುಣದಲ್ಲಿ ಏನೋ ಸಣ್ಣ ಚಲಿಸುವಿಕೆ ಆಯ್ತಪ್ಪ. ಆ ಚಲಿಸುವಿಕೆಯೇ ಸೃಷ್ಟಿಗೆ ಅದು ಬೀಜಾವಾಪ ಮಾಡಿಬಿಡ್ತದೆ. ಹಾಗೆ ಪ್ರಕೃತಿಯಲ್ಲಿರುವಂಥ ಈ 3 ಸಾಮ್ಯಾವಸ್ಥೆಯಲ್ಲಿರುವಂಥ ಸತ್ವ ರಜಸ್ಸು ತಮಸ್ಸು, ಇವುಗಳಲ್ಲಿ ಏನೇ ಒಂದು ಸಣ್ಣ ಸಂಚಲನೆ ಆದ ತಕ್ಷಣ ಮುಂದೆ ಇನ್ನೊಂದು ಹುಟ್ಟತ್ತೆ. ಅದರ ಹೆಸರು ಮಹತ್ತತ್ವ ಅಂತ. ಮಹತ್ತತ್ವ ಅಂತ ಅವ್ರು ಹೇಳೋದು. ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಿದ್ದೇನೆ. ಇದೇ ಚತುರ್ಮುಖ ಬ್ರಹ್ಮನ ಒಂದು ಸ್ಥಾನ. ಚತುರ್ಮುಖ ಬ್ರಹ್ಮ ಅಂತ ಗೊತ್ತಾಯ್ತಲ್ಲ, ಸೃಷ್ಟಿ ಮಾಡುವವನು ಅಂತ ಅರ್ಥ. ಅಂದರೆ ಈ ಚತುರ್ಮುಖ ಬ್ರಹ್ಮನಿಗಿಂತ ಹಿಂದೆ ಇರುವಂತಹದ್ದು ಒಂದು ಪರಮಾತ್ಮ ತತ್ವ, ಅವರು ಅದನ್ನು ಪ್ರಕೃತಿ ಅಂತ ಕರೀತಾರೆ. ಈಗ ಚತುರ್ಮುಖ ಬ್ರಹ್ಮನಿಂದ ಮುಂದೆ ಸೃಷ್ಟಿ ಪ್ರಾರಂಭ ಆಗತ್ತೆ. ಈ ಮಹತ್ತತ್ವ ಅದು ಪ್ರಕೃತಿಯಿಂದ ಹುಟ್ಟಿದ್ದು. ಹಾಗಾಗಿ ಪ್ರಕೃತಿಯಿಂದ ಹುಟ್ಟಿದ್ದಾದ್ರಿಂದ ಅದಕ್ಕೆ ಏನಂತ ಕರಿಬೇಕು ನಾವು? ವಿಕೃತಿ ಅಂತ ಕರಿಬೇಕು. ಯಾವುದು ಕಾರಣದಿಂದ ಹುಟ್ಟಿ ಕಾರ್ಯ ಆಗತ್ತೋ ಅದಕ್ಕೆ ಏನು ಹೆಸರು? ವಿಕೃತಿ. ಯಾವುದಕ್ಕೆ ಕಾರಣ ಅನ್ನೋದು ಇನ್ನೊಂದು ಇಲ್ವೋ ಅದು ಪ್ರಕೃತಿ. ಈ ಪ್ರಕೃತಿಯಾದಂಥದ್ರಿಂದ ಹುಟ್ಟಿದೆ ಮಹತ್ತತ್ವ, ಆದ್ದರಿಂದ ಮಹತ್ತತ್ವದ ಹೆಸರು ವಿಕೃತಿ. ಆದರೆ ಒಂದು ಕೆಲಸ, ಈ ಮಹತ್ತತ್ವದಿಂದ ಮುಂದೆ ಅಹಂಕಾರ ತತ್ವ ಅನ್ನೋದು ಹುಟ್ಟಿದೆ. ಅಲ್ಲಿಗೆ ಅಹಂಕಾರ ತತ್ವಕ್ಕೆ ಯಾವುದು ಕಾರಣ ಆಯಿತು? ಮಹತ್ತತ್ವ ಕಾರಣ ಆಯಿತು. ಹಾಗಾಗಿ ಈ ಮಹತ್ತತ್ವ ಎನ್ನುವುದು ಪ್ರಕೃತಿಯಿಂದ ಹುಟ್ಟಿದ್ರಿಂದ ವಿಕೃತಿ, ಅಹಂಕಾರಕ್ಕೆ ಕಾರಣವಾದ್ದರಿಂದ ಅದು ಪ್ರಕೃತಿ. ಇದು ಅವರ ಸ್ಟೈಲು. ಹೀಗೆ ಪೂರ್ತಿ ಹೀಗೇನೇ ಹೇಳ್ತಾ ಹೋಗ್ತಾರೆ. ಅಂದರೆ ಹುಟ್ಟಿದ್ದು ಅದು ವಿಕೃತಿ, ಹುಟ್ಟಿಗೆ ಕಾರಣವಾದದ್ದು ಅದು ಪ್ರಕೃತಿ. ಹೀಗೆ
ಆ ಅಹಂಕಾರದಿಂದ ಮತ್ತೆ ಪುನಃ 5 ತನ್ಮಾತ್ರೆಗಳು ಹುಟ್ಟುತ್ತವೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಎಷ್ಟಾಯಿತು ಅಲ್ಲಿಗೆ? 5 ಆಯಿತು. ಈಗ ನೋಡಿ, ಪ್ರಕೃತಿ ಅದಕ್ಕೆ ಇನ್ನೊಂದು ಕಾರಣ ಇಲ್ಲ, ಆದ್ದರಿಂದ ಅದು ಪ್ರಕೃತಿ. ಅದರಿಂದ ಮಹತ್ತತ್ವ ಹುಟ್ಟಿತು, ಅದು ವಿಕೃತಿ ಹೌದು ಪ್ರಕೃತಿಯಿಂದ ಹುಟ್ಟಿದ್ದಕ್ಕೆ. ಆದರೆ ಅದು ಅಹಂಕಾರಕ್ಕೆ ಕಾರಣವಾದ್ದರಿಂದ ಅದು ಮತ್ತೆ ಪುನಃ ಪ್ರಕೃತಿ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಮಹತ್ತತ್ವ ಎನ್ನುವಂಥದ್ದು ಪ್ರಕೃತಿಯೂ ಹೌದು, ವಿಕೃತಿಯೂ ಹೌದು. ಹಾಗೆ ಅಹಂಕಾರ ಎನ್ನುವುದು ಮಹತ್ತತ್ವದಿಂದ ಹುಟ್ಟಿದ್ರಿಂದ ವಿಕೃತಿ, ಪಂಚ ತನ್ಮಾತ್ರೆಗಳಿಗೆ ಕಾರಣವಾದ್ದರಿಂದ ಅದು ವಿಕೃತಿ. ಅಹಂಕಾರವೂ ಸಹ ಮತ್ತೆ ಪ್ರಕೃತಿ, ವಿಕೃತಿ. ಅಲ್ಲಿಗೆ ಪ್ರಕೃತಿ ವಿಕೃತಿ ಎಷ್ಟಾಯಿತು? 2 ಆಯಿತು. ಈಗ ಮುಂದೆ ಪಂಚತನ್ಮಾತ್ರೆಗಳಿಂದ ಪಂಚಭೂತಗಳು, ಮತ್ತು ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು ಇಷ್ಟು ಹುಟ್ಟುತ್ತವೆ. ಆದ್ದರಿಂದ ಈ ಪಂಚ ತನ್ಮಾತ್ರೆಗಳು ಸಹ ಅವರ ಪ್ರಕಾರ ಪ್ರಕೃತಿ ವಿಕೃತಿಗಳ ಗುಂಪಿನಲ್ಲಿ ಬರ್ತವೆ. ಅಲ್ಲಿಗೆ ಒಟ್ಟು ಪ್ರಕೃತಿ ವಿಕೃತಿಗಳು ಎಷ್ಟಾದವು ಅಂದರೆ 7 ಆದವು. ಒಂದು ಮಹತ್ತತ್ವ, ಅದಾದಮೇಲೆ ಇನ್ನೊಂದು ಅಹಂಕಾರ, ಮತ್ತು ಪಂಚ ತನ್ಮಾತ್ರೆಗಳು. ಪಂಚ ತನ್ಮಾತ್ರೆಗಳು 5, ಒಂದು 6, ಒಂದು 7. ಇವಿಷ್ಟು ಪ್ರಕೃತಿ ವಿಕೃತಿ ಅಂತ ಅವರ ಶಬ್ದ ಪ್ರಯೋಗ. ಅದಾದಮೇಲೆ ಮತ್ತು ಇನ್ನೊಂದರಿಂದ, ಅಂದರೆ ಯಾವುದು ಕೇವಲ ಒಂದರಿಂದ ಹುಟ್ಟಿ ಬರುತ್ತೋ ಇನ್ನೊಂದರ ಹುಟ್ಟಿಗೆ ಕಾರಣ ಆಗೋದಿಲ್ವೋ ಅದು ಶುದ್ಧ ವಿಕೃತಿ. ಯಾವ್ಯಾವುದು ಅಂದರೆ ಇದೆ, ಈ 10 ಇಂದ್ರಿಯಗಳು ಪ್ಲಸ್ ಮನಸ್ಸು 11, ಅದಾದಮೇಲೆ ಪಂಚಭೂತಗಳು. ಎಷ್ಟಾಯಿತು ಅಲ್ಲಿಗೆ? 16 ಆದವು. ಈ 16 ಶುದ್ಧ ಕಾರ್ಯಗಳು, ವಿಕೃತಿಗಳು ಅಂತ ಅವರ ಭಾಷೆಯಲ್ಲಿ ಹೇಳುವಂತಹದ್ದು. ಹಾಗಾಗಿ ಈ ಸಾಂಖ್ಯರು ಈ ರೀತಿಯಾಗಿ ಈ ಜಗತ್ತನ್ನು ಅವರು ವಿಭಾಗ ಮಾಡ್ತಾ ಹೋಗ್ತಾರೆ. ಜಗತ್ತು ಅಂದರೆ ಅವರ ದೃಷ್ಟಿಯಲ್ಲಿ ಬರೀ 25 ತತ್ವಗಳಿಂದ ಕೂಡಿದ್ದು ಅಂತ. ಇನ್ನೊಬ್ಬ ಇದ್ದಾನೆ, ಅವನ ಹೆಸರು ಪುರುಷ. ಅವನು ಕೇವಲ ನಿರ್ಲಿಪ್ತ. ಹೇಗೆ ಅಂದರೆ ನೀರಿನಲ್ಲೇ ಇದ್ದರೂ ಸಹ ಕಮಲದ ಎಲೆ ನೀರನ್ನು ಅಂಟಿಸಿಕೊಳ್ಳುವುದಿಲ್ಲ, ಹಾಗೆ ಅವನಿರ್ತಾನೆ. ನಾವು ಯಾವನನ್ನು ಪುರುಷ ಅಂತ ಕರಿತೇವಲ್ಲ, ಅಂದರೆ ಚೈತನ್ಯ ಅಂತ ಕರಿತೇವಲ್ಲ, ಆ ಚೈತನ್ಯ ಸ್ಥಾನೀಯನಾದನ್ನು ಅವರು ಪುರುಷ ಅಂತ ಕರೀತಾರೆ. ಇಷ್ಟಾದರೂ ಸಹ ಇವರ ವಿಚಾರ ಅಷ್ಟು ಪ್ರಸಿದ್ಧಿಗೆ ಬಂದಿಲ್ಲ. ಯಾಕೆ ಅಂತಂದರೆ ಆ ಪ್ರಕೃತಿ ಅನ್ನೋದುಂಟಲ್ಲ, ಅದು ಜಡ. ಜಡ ಅಂದರೆ ಇನರ್ಟ್, ಜಗನ್ಮೂಲವಾದಂಥದ್ದು ಜಡ. ಆದರೆ ಲೋಕದಲ್ಲಿ ಚೈತನ್ಯ ವಸ್ತುವಿಗೆ ಆಶ್ರಯಲ್ಲಿ ಎಲ್ಲವುದೂ ಸಹ ಜಡವೇ ಅಲ್ವಾ? ಹಾಗಾಗಿ ವೇದಾಂತ ಅಂದರೆ ಉಪನಿಷತ್ತುಗಳು ಇವರ ವಾದವನ್ನು ಒಪ್ಪುವುದಿಲ್ಲ. ಆದರೆ ಅತ್ಯಂತ ಬಲಿಷ್ಠವಾಗಿ ಇವರು ತಮ್ಮ ಅಭಿಪ್ರಾಯವನ್ನು ಸಮರ್ಥನೆ ಮಾಡ್ತಾರೆ. ಹಾಗಾಗಿ ವೇದಾಂತವನ್ನು ಓದುವವರಿಗೆ ಅಥವಾ ವೇದಾಂತ ಶಾಸ್ತ್ರಕ್ಕೆ ಇವರು ಅತ್ಯಂತ ಪ್ರಧಾನವಾದಂತಹ ಒಂದು ರೀತಿಯ ಮಲ್ಲ, ಜಗಜ್ಜಟ್ಟಿ ಇದ್ದ ಹಾಗೆ. ಹಾಗಾಗಿ ಸಾಂಖ್ಯರನ್ನು ಸೋಲಿಸಿದರೆ ಮಿಕ್ಕಿ ಎಲ್ಲ ವಾದಿಗಳನ್ನು ಸಹ ಸೋಲಿಸಿದಂತೆ ಆಗ್ತದೆ ಎನ್ನುವಂತಹದ್ದು ಬೇರೆ ಬೇರೆ ಗ್ರಂಥಗಳಿಂದ ಬರುವಂತಹದ್ದು. ಮತ್ತು ಆಚಾರ್ಯರು ಸಹ ಅಭಿಪ್ರಾಯವನ್ನು ತಿಳಿಸ್ತಾರೆ. ಹಾಗಾಗಿ ಇಲ್ಲಿ ಈ ಜಗನ್ಮಾತೆಯನ್ನು ಈ ಸಾಂಖ್ಯ ತತ್ವದ ನೆಲೆಯಲ್ಲೂ ಸಹ ಹೇಳಿದ್ದಾರೆ. ಹಾಗಾಗಿ ತ್ರಿಗುಣಾಪಿ ದೋಷೈ ದೇವೈ ನಜ್ಞಾಯಸೆ ಹರಿಹರಾದಿಭಿರಪ್ಯಪಾರ ಪ್ರಕೃತಿಸ್ತಮಾದ್ಯ, ಈ ಎಲ್ಲ ಶಬ್ದಗಳು ಆಕೆಯನ್ನು ಮೂಲ ಪ್ರಕೃತಿ, ಸಾಂಖ್ಯರು ಹೇಳಿಕೊಂಡು ಬಂದಂತಹ ಪ್ರಕೃತಿ ಎನ್ನುವಂತಹ ಶಬ್ದದಿಂದ ಕರೆದಿವೆ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಖಂಡಿತವಾಗಿಯೂ ಸಹ ಸಮ್ಮತವಾದಂಥ ವಿಚಾರ, ಶಾಸ್ತ್ರದ ವಿಚಾರ. ಇಷ್ಟಾದ ಮೇಲೆ ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗಬೇಕು. ಯಸ್ಯಾಸ್ತಮಸ್ತ ಸುರತಾ ಸಮುದೀರಣೇನ ತೃಪ್ತಿಂ ಪ್ರಯಾತಿ ಸಕಲೇಷು ಮಖೇಷು ದೇವಿ ಸ್ವಹಾಸಿ ವೈ ಪಿತೃಗಣಸ್ಯ ಚ ತೃಪ್ತಿ ಹೇತು ಉಚ್ಚಾರ್ಯಸೆ ತ್ವಮತ ಏವ ಜನೈಸ್ವಧಾ ಚ. ಈಗ ಆ ಚಂಡಿಕಾ ಪರಮೇಶ್ವರಿಯನ್ನು ಇನ್ನೊಂದು ವಿಶಿಷ್ಟವಾದಂಥ ರೀತಿಯಲ್ಲಿ ದೇವತೆಗಳು ವರ್ಣನೆ ಮಾಡ್ತಾರೆ. ಏನು ಅಂದರೆ, ಇಡೀ ದೇವತೆಗಳ ಸಮುದಾಯ ನಿನ್ನ ಹೆಸರನ್ನು ಉಚ್ಚರಿಸುವುದರ ಮೂಲಕವೇ ಅವರೆಲ್ಲರೂ ಸಹ ತೃಪ್ತಿಯನ್ನು ಪಟ್ಕೊಳ್ತಾರಂತೆ.
ಸಮಸ್ತ ಸುರತ ಸಮಸ್ತ ಸುರತ ಸಮುದೀರಣೇನ, ಸಮುದೀರಣ ಅಂದರೆ ಉಚ್ಚಾರಣೆ ಮಾಡುವ, ನಿನ್ನ ಹೆಸರನ್ನು ಉಚ್ಚರಿಸುವ ಮಾತ್ರದಿಂದಲೇ ತೃಪ್ತಿಂ ಪ್ರಯಾತಿ, ಈ ದೇವತೆಗಳು ಯಜ್ಞಗಳಲ್ಲಿ ತೃಪ್ತಿಯನ್ನು ಹೊಂದುತ್ತಾರೆ. ಸಕಲೇಶು ಮಖೇಶು, ಯಾಕೆ ಅಂತಂದರೆ ನೀನು ಏನಾಗಿದ್ದೀಯ ಅಂದರೆ ಸ್ವಾಹಾಸಿ ವೈ ಪಿತೃಗಣಸ್ಯ ಚ ತೃಪ್ತಿ ಹೇತು. ಸಾಮಾನ್ಯವಾಗಿ ನಮ್ಮಲ್ಲಿ ದೇವತೆಗಳಲ್ಲಿ ಪ್ರಧಾನವಾಗಿ ಎರಡು ವಿಭಾಗ, ಒಂದು ದೇವಗಣ, ಇನ್ನೊಂದು ಪಿತೃಗಣ ಅಂತ. ಆ ದೇವತೆಗಳಿಗೆ ಆಹಾರವನ್ನು ಕೊಡಬೇಕಿದ್ರೆ ಯಜ್ಞದಲ್ಲಿ ನಾವು ಯಾವ ಶಬ್ದನ ಉಪಯೋಗಿಸ್ತೇವೆ? ಸ್ವಾಹ ಅಂತ ಅಲ್ವಾ? ಮತ್ತು ಪಿತೃದೇವತೆಗಳಿಗೆ ಕೊಡಬೇಕಿದ್ರೆ ಸ್ವಧಾ, ಹೌದು ತಾನೆ? ಹಿಂದೆಲ್ಲ ಬಂದಿತ್ತು ಈ ಶಬ್ದ ಇದು. ಹಾಗಾಗಿ ನಿನ್ನನ್ನು ಆರಾಧಿಸುವಾಗ ಯಜ್ಞ ಯಾಗಾದಿಗಳ ಮೂಲಕ ಸ್ವಾಹ ಮತ್ತು ಸ್ವಧಾ ಎನ್ನುವಂಥ ಎರಡು ಶಬ್ದಗಳ ಮೂಲಕ ಆರಾಧಿಸ್ತಾರೆ. ಆ ಎರಡು ಶಬ್ದಗಳಿಂದಲೇ ಮಾಡುವಂಥ ಎಲ್ಲ ಯಜ್ಞಗಳು ಸಹ ಅವು ಅತ್ಯಂತ ಪರಿಪೂರ್ಣವಾಗಿ ಅವು ಮುಕ್ತಾಯವಾಗ್ತವೆ. ಈ ಶಬ್ದ ಬಂದಿಲ್ಲ ಅಂತ ಆದರೆ ಹೋಮದಲ್ಲಿ, ಯಜ್ಞದಲ್ಲಿ ಸ್ವಾಹ ಅಂತ ಹೋಮ ಮಾಡೋದಾದರೂ ಹೇಗೆ? ಹಾಗಾಗಿ ನೀನೇ ಆ ಸ್ವಾಹ ಎನ್ನುವಂಥ ಶಬ್ದ ಸ್ವರೂಪಿಣಿ, ನೀನೇ ಸ್ವಧಾ ಎನ್ನುವಂತಹ ಶಬ್ದ ಸ್ವರೂಪಿಣಿ ಆಗಿದ್ದೀಯೆ. ಇದರಿಂದ ತೃಪ್ತಿ ಹೇತು, ದೇವತೆಗಳಿಗೆ ತೃಪ್ತಿ ಆಗುತ್ತಂತೆ. ಆಹಾರ ಕೊಡುವುದು ದೇವತೆಗಳಿಗೆ, ಆ ದೇವತೆಗಳಿಗೆ ಅಜ್ಜಿಯ ಸ್ಥಾನದಲ್ಲಿರುವವಳು ಯಾರು? ಜಗನ್ಮಾತೆ. ಅವಳ ಹೆಸರು ಸ್ವಾಹ ಸ್ವಧ. ಯಜ್ಞದಲ್ಲಿ ಈ ಹೆಸರನ್ನು ಹೇಳಿದಾಗ ನಮ್ಮ ಅಜ್ಜಿಯನ್ನು ಕರಿತಾ ಇದ್ದಾರೆ ಅಂಥೇಳಿ ಅಜ್ಜಿಯನ್ನು ಕರೆದಿಂದ ಮೊಮ್ಮಕ್ಕಳಿಗೂ ಸಹ ತೃಪ್ತಿ. ಯಾಕೆಂದರೆ ತಲೆಗೆ ಸ್ನಾನ ಮಾಡಿದರೆ ಕಾಲಿಗೂ ಸ್ನಾನ ಆಗ್ತದೆ ಅಲ್ವಾ? ಹಾಗಾಗಿ ಹಿರಿಯನ್ನು ಸ್ಮರಿಸಿದರೆ, ಆ ಮನೆತನದ ಹಿರಿಯನ್ನು ಸ್ಮರಿಸಿದರೆ ಕಿರಿಯರು ಸಹ ಅಲ್ಲಿ ಬಂದ ಹಾಗೇನೆ. ನೀವು ಮದುವೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋಗ್ತೀರಿ, ಆ ಮನೆಯ ಸೀನಿಯರ್ ಮೋಸ್ಟ್ ಹೆಸರು ಬರೀತೀರೋ, ಜೂನಿಯರ್ ಮೋಸ್ಟ್ ಹೆಸರು ಬರೀತೀರೋ ಅಲ್ವಾ? ಯಾಕೆ ಸೀನಿಯರ್ ಮೋಸ್ಟ್ ಹೆಸರು ಬರೀಬೇಕು? ಅವರಿಗೆ ಕೊಟ್ಟರೆ ಅವ್ರ ಮನೆಯವರಿಗೆ, ಅವ್ರ ಮಕ್ಕಳಿಗೆ, ಸೊಸೆಯಂದಿರಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಸಹ ಬಂತು ಅಲ್ವಾ? ಹಾಗೇನೆ ಆ ಯಜ್ಞದಲ್ಲಿ, ಯಾಗದಲ್ಲಿ ಈ ಎರಡು ಶಬ್ದಗಳನ್ನು ಹೇಳಿಬಿಟ್ರೂ ಸಾಕು, ಆ ಯಜ್ಞ ಯಾಗ ಅದು ಸಫಲವಾಗ್ತದೆ, ಸಾದ್ಗುಣ್ಯವಾಗ್ತದೆ ಅಂತ. ಸ್ವಹಾಸ್ಯ ಈ ಪಿತೃಗಣಸ್ಯ ತೃಪ್ತಿ. ಹಾಗಿದ್ದರೆ ಆ ಯಜ್ಞಯಾಗಗಳು ಎಷ್ಟಿವೆ ಅನ್ನೋದೊಂದು ಪ್ರಶ್ನೆ. ಇದೆಲ್ಲ ಪೂರ್ತಿ ಶಾಸ್ತ್ರೀಯವಾದಂಥ ವಿಚಾರವನ್ನು ಹೇಳುವಂಥ ಮಂತ್ರಗಳು. ಹಾಗಾಗಿ ಅದನ್ನು ಹೇಳಿಬಿಡ್ತೇನೆ. ನಮ್ಮಲ್ಲಿ ಸಾಮಾನ್ಯವಾಗಿ ಈ ಏಕವಿಂಶತಿ ಯಜ್ಞ ಸಂಸ್ಥೆಗಳು ಅಂತ ಇವೆ. ಯಜ್ಞ ಸಂಸ್ಥೆ ಅಂದರೆ ಈ ಗೋಖಲೆ ಸಾರ್ವಜನಿಕ ಸಂಸ್ಥೆ ಈ ಥರ ಸಂಸ್ಥೆ ಅಂತ ಅಂದ್ಕೊಳ್ಬೇಡಿ, ಸಮುದಾಯ ಅಂತ ಅರ್ಥ. 21 ಯಜ್ಞಗಳ ಸಮುದಾಯ ಒಟ್ಟು. ಮೀಮಾಂಸಾಶಾಸ್ತ್ರ ಇದನ್ನು ಹೇಳುತ್ತೆ. ಈ 21 ಯಜ್ಞಗಳೂ ಸಹ ನಿನ್ನ ಹೆಸರನ್ನು ಹೇಳುವುದರ ಮೂಲಕವೇ ಅವು ಸಾಂಗವಾಗ್ತವೆ, ಅವು ಸಫಲವಾಗ್ತವೆ ಅಂತ. ಯಾವ್ಯಾವುದಪ್ಪ ಅಂತಂದರೆ ಅದನ್ನು 7 ವಿಭಾಗ ಮಾಡಬೇಕು. 7 3 21, 3 ಗುಂಪು ಹೀಗೆ ಅಂತ. ಇದೆಲ್ಲ ಶಾಸ್ತ್ರದ ವಿಚಾರ. ಅದನ್ನು ಈ ವೇದಿಕೆಯಲ್ಲೇ ಇನ್ನೆಲ್ಲೂ ಹೇಳಲಿಕ್ಕಾಗೋದಿಲ್ಲ, ಹಾಗೆ ಹೇಳಿಬಿಡ್ತೇನೆ ಇದನ್ನಷ್ಟೇ ಅಂತ. ಮೀಮಾಂಸಾಶಾಸ್ತ್ರದಲ್ಲಿ ಈ ಏಕವಿಂಶತಿ ಯಜ್ಞ ಸಂಸ್ಥೆಗಳು ಅಂತ ಇವೆ. ಅದನ್ನು 3 ವಿಭಾಗ ಮಾಡ್ತಾರೆ. ಮೊದಲನೇದು ಸಪ್ತ ಸೋಮ ಸಂಸ್ಥೆಗಳು ಅಂತ. ಅಂದರೆ ಇಲ್ಲೆಲ್ಲ ಸೋಮ ಲತಾ ಎನ್ನುವಂಥದ್ದು ಒಂದು ಬಳ್ಳಿ, ಆ ಬಳ್ಳಿಯ ರಸವನ್ನು ತೆಗೆದು ಹೋಮದಲ್ಲಿ ಹಾಕ್ತಾರೆ. ಹಾಗಾಗಿ ಇವುಗಳಿಗೆ ಸೋಮ ಸಂಸ್ಥೆಗಳು ಅಂತಲೇ ಹೆಸರು. ಒಂದು ಅಗ್ನಿಷ್ಟೋಮ ಅಂತ ಒಂದು ಯಾಗ, ಇನ್ನೊಂದು ಅತ್ಯಗ್ನಿಷ್ಟೋಮ ಅಂತ ಒಂದು ಯಾಗ. ಗೊತ್ತು ಏನೂ ಅರ್ಥ ಆಗೋದಿಲ್ಲ ಅಂತ, ಅರ್ಥ ಆಗದೆ ಇದ್ರೂ ಚಿಂತೆ ಇಲ್ಲ, ಕಿವಿ ಮೇಲೆ ಬಿದ್ದು ಬಿಡಲಿ ಒಂದು ಸಲ ಹೀಗೆ ಅಂತ. ಅದಾದಮೇಲೆ ಉಕ್ಥ್ಯಾ ಅಂತ ಇನ್ನೊಂದು, ಅದಾದಮೇಲೆ ಷೋಡಶಿ ಅಂತ ಇನ್ನೊಂದು ಯಾಗ, ಅದಾದಮೇಲೆ ವಾಜಪೇಯ ಅಂತ. ಈ ಹೆಸರು ಗೊತ್ತು ನಮಗೆ, ಅದು ಯಾಗ ಅಂತ ಗೊತ್ತಿಲ್ಲ, ಆ ಹೆಸರಿನ ಒಬ್ಬ ಪ್ರಧಾನಿ ಆಗಿದ್ರು ಅಂತ ಗೊತ್ತು ನಮಗೆ. ಯಾಕೆ ಬಂತು ಕೇಳಿದ್ರೆ ಆ ಯಾಗ ಮಾಡಿದವರು ಆ ಮನೆತನದಲ್ಲಿ ಇದ್ದಿದ್ದರಿಂದ ಅವರಿಗೆ ಆ ಹೆಸರು ಬಂತು ಹೀಗೆ ಅಂತ ಅಲ್ವಾ? ವಾಜಪೇಯ.
ಮತ್ತು ಆರನೇದು ಅತಿರಾತ್ರ ಅಂತ, ಇನ್ನೊಂದು ಆಪ್ತೋರ್ಯಾಮ ಅಂತ. ಇದನ್ನೆಲ್ಲ ಹೇಳೋದು ಬಹಳಷ್ಟು ಜನರಿಗೆ ಕಷ್ಟ, ಯಾಕೆಂದರೆ ಶುದ್ಧ ಪಾರಿಭಾಷಿಕವಾದ ಶಬ್ದಗಳು. ಆ ಪಾರಿಭಾಷಿಕವಾದ ಶಬ್ದಗಳನ್ನು ನಾವು ಯಾವುದೇ ರೀತಿಯಲ್ಲಿ ಎಳೆಯೋದಕ್ಕೂ ಆಗೋದಿಲ್ಲ, ಸಂಕೋಚಗೊಳಿಸೋದಕ್ಕೂ ಆಗೋದಿಲ್ಲ. ಅದನ್ನು ಹಾಗಾಗೇ ಉಚ್ಚಾರ ಮಾಡಬೇಕು. ಇಲ್ಲಿಗೆ ಎಷ್ಟಾಯಿತು? 7 ಗುಂಪಾಯಿತು. ಸಪ್ತ ಸೋಮ ಸಂಸ್ಥೆಗಳಾದವು. ಮತ್ತು ಮುಂದಿನದು ಸಪ್ತ ಹವಿಸ್ ಸಂಸ್ಥೆಗಳು. ಯಜ್ಞ ಹವಿಸ್ಸು ಅಂದರೆ ಆಹುತಿ ಕೊಡ್ತೇವಲ್ಲ ಅವು, ಅಂತಹ ಹವಿಸ್ ಸಂಸ್ಥೆಗಳು. ಒಂದು ಅಗ್ನಿಹೋತ್ರ, ಇದು ನೀವು ಕೇಳಿದ್ದೀರಿ. ಈಗ ಇತ್ತೀಚೆಗೆ ಬಹಳ ಪ್ರಸಿದ್ಧಿಯಲ್ಲಿರುವಂತಹ ಶಬ್ದ, ರೈತರು ಹೊಲದಲ್ಲಿ ಅಗ್ನಿಹೋತ್ರ ಮಾಡ್ತಾರೆ ಅಂತ. ಅದ್ರ ಒಂದು ನೆನಪಿಟ್ಕೊಳ್ಬೇಕು, ಆ ಅಗ್ನಿಹೋತ್ರ ನಾಮ ಮಾತ್ರೇಣ ಅಗ್ನಿಹೋತ್ರ ಅಷ್ಟೇ. ಅದರ ಅಗ್ನಿಹೋತ್ರ ಅಂತಂದರೆ ಅಗ್ನಿಯನ್ನು ಇಟ್ಟುಕೊಂಡು ಅವನು ತನ್ನ ಜೀವನದುದ್ದಕ್ಕೂ ಅದರ ಆರಾಧನೆ ಮಾಡಬೇಕು. ಪ್ರತಿದಿನವೂ ಸಹ ಹಸುವಿನ ಹಾಲಿನಿಂದ ಹೋಮ ಆಗಬೇಕು ಅಲ್ಲಿ. ಅದನ್ನು ಬಿಟ್ಟು ಆತ ಇನ್ನೇನು ತನ್ನ ಜೀವನದಲ್ಲಿ ಅದು ಸರ್ವಸ್ವ ಅವನಿಗೆ. ಎಷ್ಟು ಮಟ್ಟಿಗೆ ಅಂದರೆ ಆ ಅಗ್ನಿಯನ್ನು ಅವನ ಮಕ್ಕಳನ್ನೇ ನೋಡ್ಕೊಳ್ಬೇಕು. ಅವನಿಗೆ 2 ಮಕ್ಕಳಿದ್ದರೆ ಮತ್ತು ಅಲ್ಲಿ ಅಗ್ನಿಹೋತ್ರಿ ಆದವನಿಗೆ ಅದು ಒಂದು ಸೇರಿ 3 ಜನ ಮಕ್ಕಳು. ಆವಾಗ ಅಷ್ಟರ ಮಟ್ಟಿಗೆ ಆ ಶ್ರೌತ ಪ್ರಯೋಗ ಎಷ್ಟರ ಮಟ್ಟಿಗೆ ಹೇಳುತ್ತೆ ಕೇಳಿದರೆ, ಈ ಅಗ್ನಿಹೋತ್ರವನ್ನು ಮಾಡುವಂಥ ಯಜಮಾನ, ಅಗ್ನಿಹೋತ್ರಿ ಯಾಜಕ, ಅವನು ಹೊರಗಡೆ ಹೋದರೆ ಬರುವಾಗ ಅಗ್ನಿಗಳು ನಮಗೇನಾದ್ರು ತಿಂಡಿ ತರ್ತಾನಾ ಅಂತ ಕಾಯ್ತವಂತೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿರ್ತಾರೆ, ಹೊರಗಡೆ ಪೇಟೆಗೆ ಹೋದರೆ, ಇಲ್ಲೇನು ಕಾಮನ್ ಅದು, ಹಳ್ಳಿಗಳಲ್ಲಿ ವಿಶೇಷವಾಗಿ ಸಂಜೆ ಬರೋಷ್ಟೊತ್ತಿಗೆ ಅಪ್ಪ ನಮಗೇನೋ ಹಣ್ಣು ತರ್ತಾರೆ, ಬಿಸ್ಕತ್ ತರ್ತಾರೆ ಅಂತ ಮಕ್ಕಳು ಕಾಯ್ತಾ ಇರ್ತಾರಲ್ಲ, ಹಾಗೇ ಆ ಅಗ್ನಿಗಳು ಅಲ್ಲಿ ಕಾಯ್ತಾ ಇರ್ತಾವಂತೆ. ಅದಕ್ಕೋಸ್ಕರ ಅವನು ಹೊರಗಡೆ ಬರುವಾಗ ಅವುಗಳಿಗೆ ತಿಂಡಿ ಯಾವುದು? ಸಮಿಧಗಳು. ಒಂದಿಷ್ಟು ಸಮಿಧಗಳನ್ನು ಕೈಲಿ ಹಿಡ್ಕೊಂಡೇ ಬರ್ತಾನೆ ಅವನು. ಆ ಬದುಕೆಲ್ಲ ಪೂರ್ತಿ ಯಜ್ಞಮಯವಾಗಿ ಸಾಗುವಂಥದ್ದು ಅದು. ಹಾಗಾಗಿ ಆ ಅಗ್ನಿಹೋತ್ರ ಹೊರತು ಇವತ್ತು ಸುಮ್ಮನೆ ತೋಟದ ಮಧ್ಯೆಯಲ್ಲೋ ಗದ್ದೆಯಲ್ಲೋ ಬೆಂಕಿ ಹಾಕ್ಬಿಟ್ಟು ಒಂದಿಷ್ಟು ತುಪ್ಪ ಹಾಕೋದು ಅದಿಷ್ಟೇ ಅಗ್ನಿಹೋತ್ರ ಅಲ್ಲ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಅಗ್ನಿಹೋತ್ರ. ಮತ್ತು ದರ್ಶಪೂರ್ಣಮಾಸವು, ದರ್ಶ ಅಂತ ಒಂದು, ಇನ್ನೊಂದು ಪೂರ್ಣಮಾಸ ಅಂತ ಇನ್ನೊಂದು, ಅದು 2ನೇದು. ಇನ್ನೊಂದು ಆಗ್ರಯಣ ಅಂತ 3ನೇದು. ಮತ್ತು ಇನ್ನೊಂದು ಚಾತುರ್ಮಾಸ್ಯಾನಿ, ಚಾತುರ್ಮಾಸ್ಯ ಎನ್ನುವಂತಹ ಒಂದು ಹೋಮ. ಅದಾದಮೇಲೆ ನಿರೂಢ ಪಶುಬಂಧ ಅಂತ ಇನ್ನೊಂದು ಹೋಮ. ಅದಾದಮೇಲೆ ಸೌತ್ರಾಮಣಿ ಎನ್ನುವಂತಹದ್ದು ಇನ್ನೊಂದು. ಮತ್ತು ಇನ್ನೊಂದು ಪಿಂಡ ಪಿತೃಯಜ್ಞ. ಮತ್ತು ನಾವು ವಿವರಿಸಬೇಡ, ಗೊತ್ತಾಗುತ್ತೆ, ಹಿರಿಯರನ್ನು ಕುರಿತು ನೀಡುವಂತಹದ್ದು. ಹಾಗಾಗಿ ಪಿಂಡ ಪಿತೃಯಜ್ಞ ಇಂತಹ 7 ಮತ್ತೆ ಹೋಮಗಳಾದವು. ಅಲ್ಲಿಗೆ 14 ಆಯಿತು ಇಲ್ಲಿಗೆ. ಅದಾದಮೇಲೆ ಮತ್ತೆ ಮುಂದಿನದು ಏನು ಅಂದರೆ ಸಪ್ತ ಪಾಕ ಸಂಸ್ಥೆಗಳು. ಮನೆಯಲ್ಲಿಯೇ ಪಾಕ ಅಂದರೆ ಅಡುಗೆ ಮಾಡಿ ಕೊಡುವಂಥದ್ದು. ಇವು ಯಾವ್ಯಾವುದು ಅಂದರೆ ಔಪಾಸನ ಒಂದು, ಅದಾದಮೇಲೆ ವೈಶ್ವದೇವ. ಪ್ರತಿಯೊಬ್ಬ ಗೃಹಸ್ಥನೂ ಸಹ ತನ್ನ ಮನೆಯಲ್ಲಿ ಈ ಔಪಾಸನ ಮತ್ತು ವೈಶ್ವದೇವನ ಮಾಡಲೇಬೇಕು. ಯಾಕೆ ಮಾಡಬೇಕು ಅನ್ನೋದಕ್ಕೆ ಕಾರಣಗಳು ಬೇರೆ ಬೇರೆ ಇವೆ. ಹಿಂದೆ ನಾನು ಗೀತೆಯನ್ನು ಮಾಡಬೇಕಿದ್ರೆ ಇದಕ್ಕೆಲ್ಲ ಸಾಕಷ್ಟು ವಿಚಾರವನ್ನು ತಿಳಿಸಿದ್ದೀನಿ, ಆದರೂ ಒಮ್ಮೆ ನೆನಪಿಸಿಬಿಡ್ತೇನೆ. ಒಬ್ಬ ಗೃಹಸ್ಥನಾದವನು ಪ್ರತಿದಿನವೂ ಮನೆಯಲ್ಲಿ ಮಿನಿಮಮ್ 5 ಥರದ ಪಾಪ ಮಾಡ್ತಾನೆ ಇರ್ತಾನೆ. ಯಾವ್ಯಾವುದು? ಒಬ್ಬ ಗೃಹಸ್ಥ ಯಾಕೆ ಈ ವೈಶ್ವದೇವವನ್ನು ಮಾಡಬೇಕು ಅಂತಂದರೆ, ಅವ್ರ ಮನೆಯಲ್ಲಿ ಅವ್ರಿಗೆ ಗೊತ್ತಿಲ್ಲದೇ 5 ತರಹದ ಪಾಪ ನಡೀತಾ ಇರುತ್ತೆ. ಕೆಲವು ಸಲ ನಾವು ಅನಿವಾರ್ಯ ಆ ಪಾಪ ಮಾಡ್ತೇವೆ. ನಾವು ಉದಾಹರಣೆಗೆ ಪೊರಕೆ ತಗೊಂಡು ಗುಡಿಸ್ತೇವೆ, ಅಲ್ಲಿ ಇರುವೆಗಳು ಹರಿತಾ ಇರ್ತವೆ,
ಹರಿದಾಡ್ತಾ ಇರ್ತವೆ. ಆ ಪೊರಕೆ ತಗೊಂಡು ನೀವು ಗುಡಿಸುವಾಗ ಅವು ಸಾಯ್ತವೋ ಇಲ್ಲ? ಸಾಯ್ತವೆ. ಆ ಪಾಪ ನಿಮಗೆ ಬಂತೋ ಇಲ್ವಾ? ಬಂತು. ಅಂದರೆ ನೀನು ಸುಖವಾಗಿರಬೇಕು ಅನ್ನೋದಕ್ಕೋಸ್ಕರ ಆ ಪ್ರಾಣಿಗೆ ಇರುವ ಬದುಕುವ ಹಕ್ಕನ್ನು ಕಸಿಬೇಕು ಅಂತ ಉಂಟಾ? ಇಲ್ಲ ಅಲ್ವಾ? ಅದು ಹನನ ಆಯ್ತಾ ಇಲ್ವಾ? ಆಯ್ತು. ಅದಾದಮೇಲೆ ಧಾನ್ಯಗಳನ್ನು ತರ್ತೀರಿ, ಅವುಗಳಲ್ಲಿ ಮೊಳಕೆಯಾಗುವ ಶಕ್ತಿ ಇರ್ತದೆ, ಗಿಡ ಆಗುವಂಥದ್ದು. ನೀವು ಅದನ್ನು ನೆನೆಸ್ತೀರಿ, ರುಬ್ತೀರಿ, ಅವುಗಳನ್ನು ಏನು ಮಾಡ್ತೀರಿ? ಸಾಯಿಸ್ತೀರಿ. ಅದು ನೀವು ಅಂದರೆ ನೀವು ಅಂತ ಅಷ್ಟೇ ಅಲ್ಲ, ನನ್ನನ್ನು ಸೇರಿಸ್ಕೊಂಡು ಹೇಳ್ತಿದ್ದೇನೆ. ಅದು ಹನನ ಆಯ್ತಾ ಇಲ್ವಾ? ಆಯಿತು. ಮತ್ತು ನೀರಲ್ಲಿ ಎಷ್ಟೋ ಕ್ರಿಮಿಕೀಟಗಳಿರ್ತವೆ, ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ಅತ್ಯಂತ ಸೂಕ್ಷ್ಮವಾದಗಳು. ನಮಗೆ ಮನೆಗೆ ಆ ನೀರನ್ನು ಬಿಡಬೇಕಿದ್ರೆ BWSSB ಅವರು ಒಂದಿಷ್ಟು ಅದಕ್ಕೆ ಕ್ಲೋರಿನ್ ಹಾಕ್ತಾರೆ. ಅದು ಸಾಲದು ಅಂತ ಮತ್ತೊಂದು ನಾವು ಮನೇಲಿ ಬೇರೆ ಬೇರೆ ಇನ್ನೇನೇನೋ ಹಾಕ್ತೇವೆ ಅದಕ್ಕೆ. ಅವು ಸಾಯ್ತವೋ ಇಲ್ಲ? ಹೌದು ತಾನೇ? ಹೀಗೆ ಖಂಡನಿ, ಪೇಷಣಿ, ಚುಲ್ಲಿ ಅಂದರೆ ಒಲೆ. ಮೊದಲೆಲ್ಲ ಜಾಸ್ತಿ ಆಗೋದು, ಈಗಲೂ ಆಗತ್ತೆ. ಇದೆ ಅಂತಂದರೆ ಮೊದಲೆಲ್ಲ ಈ ಕಟ್ಟಿಗೆಯನ್ನು ಒಟ್ಟಿ ಬೆಂಕಿಯನ್ನು ಹಚ್ಚಿ ಅಡುಗೆ ಮಾಡೋ ಕ್ರಮ ಇತ್ತು ಅಲ್ವಾ? ಆಗ ಏನಾಗ್ತಾಯಿತ್ತು, ರಾತ್ರಿ ಎಲ್ಲ ಸೌದೆಯನ್ನು ಈಚೆ ತೆಗೆದು ಆರಿಸಿ ಇಟ್ಟಾದಮೇಲೆ ಆ ಬೂದಿ ಅಲ್ಲೇ ಇರೋದಲ್ಲ, ಎಷ್ಟೇ ತೆಗೆದ್ರು ಒಂದು ಸ್ವಲ್ಪ ಇರ್ತಿತ್ತಲ್ಲ, ಅದು ಬೆಚ್ಚಗಿರೋದು. ಹಾಗಾಗಿ ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಚಳಿ ಬಾಧೆಯನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಏನು ಮಾಡ್ತಿದ್ವು? ಅಲ್ಲಿ ಬಂದು ವಾಸ ಮಾಡ್ತಿದ್ವು ಬೂದಿ ಒಳಗೆ. ನಾವು ಬೆಳಗಾತಾ ಇದ್ದು ಏನು ಮಾಡ್ತೇವೆ? ಬೆಂಕಿ ಹಚ್ಚುತ್ತೇವೆ. ಅವೆಲ್ಲ ಏನಾದವು? ಮೊದಲನೇ ಹೋಮ. ಹೌದು ತಾನೆ? ಅದರ ಪಾಪ ಯಾರಿಗೆ ಬರಬೇಕು? ಮನೆ ಯಜಮಾನನಿಗೆ. ಹಾಗೆ ಖಂಡನಿ, ಪೇಷಣಿ, ಚುಲ್ಲಿ, ಉದಕುಂಭಿ ಚ ಮಾರ್ಜನೆ, ಹೀಗೆ 5 ತರಹದ ಪಾಪ ನಡೀತಾನೆ ಇರ್ತದೆ. ಈ 5 ತರಹದ ಪಾಪ ಅವತ್ತೇನು ಸಂಭವಿಸಿತೋ ಅದರ ಪರಿಹಾರಕ್ಕೋಸ್ಕರ ಅವನು ಆಹುತಿಯನ್ನು ಕೊಡಬೇಕು ಯಜ್ಞೇಶ್ವರನಲ್ಲಿ. ದಟ್ಸ್ ಕಾಲ್ಡ್ ವೈಶ್ವದೇವ. ಅಲ್ಲ, ಇವತ್ತು ನಾವು ಮಾಡೋದಿಲ್ವಲ್ಲ. ನೀವು ಇವತ್ತು ಆ ಒಲೆ ಹಚ್ಚಬೇಕಿರೋ ಬರ್ನರ್ ಒಳಗಡೆಗೆ ನೋಡಿ ಎಷ್ಟೆಲ್ಲ ಇರ್ತವೆ ಅಂತ ಅಲ್ವಾ? ಇವತ್ತು ಹಾಗೆ ಆಗತ್ತೆ ಅದು ಹೀಗೆ ಅಂತ. ಕೆಲವು ಸತ್ತಿರ್ತವೆ, ಕೆಲವು ಸಾಯೋದಕ್ಕೆ ಕಾಯ್ತಾ ಇರ್ತವೆ ಅಷ್ಟೇ. ಹೀಗೆ ಪ್ರತಿಯೊಬ್ಬ ಗೃಹಸ್ಥನ ಮನೆಯಲ್ಲೂ ಸಹ ಅದಕ್ಕೋಸ್ಕರ ಒಂದು ಮಾತು ಹೇಳ್ತಾರೆ, ಗೃಹಸ್ಥನ ಮನೆ ಅಂದರೆ ಅದು ಹನನದ ಕಟ್ಟೆ ಅಂತ. ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿ ಇಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡ್ತೇವೆ. ಅಷ್ಟು ಸಣ್ಣ ಪಾಪವನ್ನು ಸಹ ನಾವು ಸಹಿಸೋದಿಲ್ಲ, ಅದು ಮಹಾಪಾಪ ಅಂತ ಪರಿಗಣನೆ. ಇನ್ನು ದಿನವೂ ಸಹ ಕಡಿಯೋರಿಗೆ ಅದ್ರ ಬಗ್ಗೆ ಮಾತಾಡಬಾರದು ಅಲ್ವಾ? ಹಾಗಾಗಿ ಇಂತಹ ಪಾಪ ಪರಿಹಾರಕ್ಕೋಸ್ಕರ ಗೃಹಸ್ಥನಾದವನು ಮನೆಯಲ್ಲಿ ವೈಶ್ವದೇವನ್ನು ಮಾಡಬೇಕು. ವೈಶ್ವದೇವ ಅಂದರೆ ಯಜ್ಞೇಶ್ವರನಲ್ಲಿ ಆಹುತಿ ಕೊಡಬೇಕು. ಅಲ್ಲ, ಹೇಳೋ ಸರಿ ಸ್ವಾಮಿ, ಇವಾಗೆಲ್ಲ ಗ್ಯಾಸ್ ಸ್ಟವ್ ಬಂದಿದೆ, ಎಲ್ಲಿ ಹೋಮ ಮಾಡೋದು ನಾವು ಅಲ್ವಾ ಅಂದರೆ ಹೌದೌದು, ಆಗೋದಿಲ್ಲ, ಒಪ್ಕೊಳ್ಳೋಣ. ಮನೆಯಲ್ಲಿ ವಿಶಾಲವಾದ ಜಾಗ ಇದ್ದರೆ ಹೊರಗಡೆ ಇಟ್ಕೊಂಡು ಒಂದು ಒಲೆಯನ್ನು ಇಟ್ಕೊಂಡು ಅದರ ಮೂಲಕ ಹೋಮ ಮಾಡಬಹುದು. ಆದರೆ ಎಲ್ಲರಿಗೂ ಅನುಕೂಲ ಇರೋದಿಲ್ಲ. ಅದರ ಶಾಸ್ತ್ರ ನಮ್ಮ ಬಗ್ಗೆ ಎಷ್ಟು ಕಳಕಳಿಯಿಂದ ವಿಚಾರ ಮಾಡುತ್ತೆ ಅಂದರೆ, ನಿನಗದು ಆಗೋದಿಲ್ವಾ? ಒಂದು ಕೆಲಸ ಮಾಡು, ಆ ವೈಷ್ಣದೇವದ ಭಾಗವಾದ ಕೊನೆಯದು ಅನ್ನ ಬೇಯಿಸ್ತಿರಲ್ಲ, ಹೌದು ತಾನೇ? ಆ ಬೇಯಿಸಿದ ಅನ್ನವನ್ನು ಒಂದು ಹಿಡಿ ತಗೊಂಡು ಹೋಗಿ ಹೊರಗಡೆ ಇಟ್ಬಿಡು. ಯಾಕೆ ಇಡಬೇಕು ಅಂದರೆ, ಈ ಪ್ರಪಂಚದಲ್ಲಿ ಎಷ್ಟೋ ಪ್ರಾಣಿ ಪಶು ಪಕ್ಷಿಗಳು ಆಹಾರ ಇಲ್ಲದೆ ಹಸಿವು 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 ಅಂತ ಚಡಪಡಿಸ್ತಾ ಇರ್ತವೆ. ಅವುಗಳಿಗೆ ಕೊಡು. ಮನಸ್ಸಲ್ಲಿ ಒಂದು ಅಂದ್ಕೋ, ನಾನು ವೈಶ್ವದೇವವನ್ನು ಪೂರ್ತಿಯಾಗಿ ಮಾಡಬೇಕಿತ್ತು, ಮಾಡಲಿಕ್ಕಾಗಲಿಲ್ಲ. ಅದರ ಕೊನೆಯ ಭಾಗವಾಗಿ ಈ ಹಸಿದ ಪ್ರಾಣಿಗಳಿಗೆ ನಾನು ತಿನ್ನೋ ಆಹಾರವನ್ನು ಕೊಡ್ತಾ ಇದ್ದೇನೆ, ಒಂದು ಅಂಶ. ಇದರಿಂದ ಆ ಪ್ರಾಣಿಗಳು ಸಂತೃಪ್ತರಾಗಿ ನನ್ನ ಮನೆಯಲ್ಲಿ ನಡೆದಂಥ ಈ ಪಾಪ ಪರಿಹಾರವನ್ನು ಮಾಡಲಿ. ಯೇ ಭೂತಾ ಪ್ರಚರಂತೆ ದಿವಾನಕ್ತಂ ಬಲಿಮಿಚ್ಛಂತೋ ವಿದುತಸ್ಯ ಪ್ರೇಷ್ಯಾಃ ತೇಭ್ಯೋ ಬಲಿಂ ಪುಷ್ಟಿ ಕಾಮೋ ಹರಾಮಿ ಮೈ ಪುಷ್ಟಿಂ ಪುಷ್ಟಿಪತಿರ್ದಧಾತು ಸ್ವಾಹ. ಶ್ರುತಿ ನಂದಲ್ಲ. ಹೀಗೆ ಮಾಡಿ ಆಹಾರವನ್ನು ನೀನು ಭುಜಿಸು, ಸೇವಿಸು. ಯಾಕೆ ಅಂತಂದು ಹೀಗೆ ಮಾಡದೇ ಇದ್ದರೆ, ಹೀಗೆ ಮಾಡಿದರೆ ಏನಾಗುತ್ತೆ? ಹೀಗೆ ಮಾಡಿದರೆ
ನೀನು ತಿನ್ನುವ ಆಹಾರ ಅದು ಯಜ್ಞಶೇಷ ಆಗತ್ತೆ. ಯಾವುದು ಯಜ್ಞಶೇಷವೋ ಅದು ಪ್ರಸಾದ. ನೀನು ಇದನ್ನು ಮಾಡದೇ ಇದ್ದ ಹಾಗೆ ತಿಂದರೆ ಅದು ಆಹಾರ ಅಲ್ಲ, ನಂದಲ್ಲ ಮಾತು. ಗೀತಾಚಾರ್ಯ ಒಂದು ಮಾತು ಹೇಳ್ತಾನೆ, ಏ ಪಚಂತಿ ಆತ್ಮಕಾರಣಾತ್ ಭುಂಜತೆ ತೇ ತ್ವಘಂ ಪಾಪಂ ಏ ಪಚಂತಿ ಆತ್ಮಕಾರಣಾತ್. ಯಾರು ಈ ಉಪಾಸನವನ್ನು ಅಥವಾ ಈ ವೈಶ್ವದೇವನ್ನು ಮಾಡದೆ, ಬಲಿಹರಣವನ್ನು ಮಾಡದೆ ಕೇವಲ ತಮ್ಮ ಹೊಟ್ಟೆಗೋಸ್ಕರ ಆಹಾರ ಬೇಯಿಸ್ಕೊಂಡು ತಿಂತಾರೋ ಅವರು ತಿನ್ನುವುದು ಅನ್ನ ತಿನ್ನುವುದಿಲ್ಲ, ಅವರು ಪಾಪವನ್ನು ಬೇಯಿಸಿ ತಿಂತಾರೆ. ನಂದಲ್ಲ ಮಾತು, ಗೀತಾಚಾರ್ಯನ ಮಾತು. ಬೇಕಾದ್ರೆ ಮನೆಗೆ ಹೋಗಿ ಪುಸ್ತಕ ತೆಗೆದು ನೋಡಿ. ಅವರು ಪಾಪವನ್ನೇ ಬೇಯಿಸ್ತಾರೆ ಅಂತ. ಅಘ ಅಂದರೆ ಪಾಪ, ಅದನ್ನು ಬೇಯಿಸಿ ತಿಂತಾರೆ. ಹಾಗಾಗಿ ನಾವು ಹೆಚ್ಚೆಚ್ಚು ನಮ್ಮ ಮನಸ್ಸು ಶುದ್ಧ ಆಗಬೇಕು, ಅಧ್ಯಾತ್ಮ ಕಡೆ ಹೋಗಬೇಕು ಅಂತಾದಾಗ ಆ ಮನಸ್ಸನ್ನು ಶುದ್ಧ ಮಾಡಬೇಕು. ಮನಸ್ಸನ್ನು ಶುದ್ಧ ಮಾಡಲಿಕ್ಕಿರುವಂಥ ವಿಧಿವಿಧಾನಗಳಲ್ಲಿ ಇವೆಲ್ಲವೂ ಸಹ ಸೇರಿಕೊಂಡಿರ್ತವೆ. ಯಾಕಿಷ್ಟು ಹೇಳಿದೆ ಅಂದರೆ ಆ ಸಪ್ತ ಪಾಕ ಸಂಸ್ಥೆಗಳು, ಔಪಾಸನ ಮತ್ತು ವೈಷ್ಣದೇವ ಎರಡಾಯಿತು. ಅದಾದಮೇಲೆ ಪಾರ್ವಣ ಅಂತ. ಪಾರ್ವಣ ಅಂದರೆ ಪರ್ವದಿನಗಳಲ್ಲಿ ಮಾಡುವಂಥದ್ದು ಕೆಲವೆಲ್ಲ. ಅದಾದಮೇಲೆ ಅಷ್ಟಕ ಅಂತ ಇನ್ನೊಂದು, ಮತ್ತು ಮಾಸಿಶ್ರಾದ್ದ ಅಂತ ಪ್ರತಿ ತಿಂಗಳದಲ್ಲೂ ಸಹ ಮಾಡುವಂತಹ ಶ್ರಾದ್ದಗಳು ಪ್ರತಿ ತಿಂಗಳದಲ್ಲೂ ಮಾಡಬೇಕು. ನಾವು ಅಪ್ಪ ಅಮ್ಮ ಗತಿಸಿದು ತಿಥಿಯಲ್ಲಿ ವರ್ಷಕ್ಕೆ 2 ಸಲ ಮಾಡಿಬಿಟ್ರೆ ನಾವು ಹೀಗೆ ಮಾಡ್ಕೊಳ್ತಾ ಇರ್ತೇವೆ. ಏನೋ ಯಾರೂ ಮಾಡಿದ್ರೆ ಘನಂಧಾರಿ ಕೆಲಸ ನಾವು ಮಾಡ್ತೀವಿ ಅಂತ. ಮಾಸಿ ಅಷ್ಟೇ ಅಲ್ಲ, ಪ್ರತಿ ಸಂಕ್ರಾಂತಿ ಅಮಾವಾಸ್ಯೆಗಳಲ್ಲೂ ಮಾಡುವಂಥದ್ದು ತರ್ಪಣಗಳಾದ ಇದ್ದಾವಲ್ಲ, ಇವು ಸಹ ಶ್ರಾದ್ದ ಅಂತಲೇ ಪರಿಗಣನೆ ಆಗ್ತವೆ. ಹಾಗಾಗಿ ಅದು ಕೊನೆಗೆ ಮಾಸಿಶ್ರಾದ್ದ ಮತ್ತು ಸರ್ಪಬಲಿ ಮತ್ತು ಈಶಾನ ಬಲಿ, ಇದು 7 ಒಟ್ಟಿಗೆ. ಅಲ್ಲಿ 7 7 7 7 ಮೂರಲೆ 21. ಈ 21 ಏನು ಸೋಮ ಸಂಸ್ಥೆಗಳು ಇದ್ದಾವಲ್ಲ, ಯಜ್ಞ ಸಂಸ್ಥೆಗಳಿದ್ದಾವಲ್ಲ, ಏಕವಿಂಶತಿ ಯಜ್ಞ ಸಂಸ್ಥೆಗಳು, ಎಲ್ಲ ಯಜ್ಞ ಸಂಸ್ಥೆಗಳು ಸಹ ಅವು ಸಾಂಗೋಪಾಂಗವಾಗಿ ನೆರವೇರಬೇಕು ಅಂತಾದರೆ ಆ ಯಜ್ಞಗಳಲ್ಲಿ ನಿನ್ನ ಹೆಸರಾದಂತಹ ಸ್ವಾಹ, ಸ್ವಧಾ ಈ ನಾಮಗಳು ಬರಲೇಬೇಕು. ಇವಾಗ ಬರುವುದರಿಂದಲೇ, ಇವುಗಳನ್ನು ಉಚ್ಚಾರ ಮಾಡೋದ್ರಿಂದಲೇ ಆ ಏಕವಿಂಶತಿ ನಮ್ಮ ಯಜ್ಞ ಸಂಸ್ಥೆಗಳು ಏನಿದ್ದಾವಲ್ಲ ಇವೆಲ್ಲವೂ ಸಹ ಪರಿಪೂರ್ಣವಾಗ್ತವೆ, ಅವು ಸಾಂಗವಾಗ್ತವೆ ಅಂತ. ನಿನ್ನ ಹೆಸರು ಬರದೇ ಆದರೆ ಏನೂ ಇಲ್ಲ, ಆ ಯಜ್ಞ ಅದು ಪೂರ್ತಿ ಆಗುವುದಿಲ್ಲ. ಹಾಗಾಗಿ ಅದನ್ನೇ ಹೇಳುತ್ತೆ ಈ ಮಂತ್ರ, ಸ್ವಾಹ ಶಿವೈ ಪಿತೃಗಣಸ್ಯ ಚ ತೃಪ್ತಿ ಹೇತು ಉಚ್ಚಾರ್ಯಸೆ ತ್ವಮತಯೇವ ಜನೈ ಸ್ವಧಾ ಚ. ಸ್ವಾಹ ಮತ್ತು ಸ್ವಧಾ. ಹಾಗಾಗಿ ಯಾಜ್ಞಿಕರು, ಯಜ್ಞ ಮಾಡುವವರು, ಪುರೋಹಿತರು ಹೀಗೆ ಹೇಳ್ತಾರೆ. ಇದು ನಮಗೆ ಗೊತ್ತಿದ್ದರೆ ಆ ಯಜಮಾನನ ಸ್ಥಾನದಲ್ಲಿ ಕುಳಿತಂಥ ನಮಗೆ ಹೆಚ್ಚು ಸಮಾಧಾನ ಆಗುತ್ತೆ. ಹಾಗಾಗಿ ಓಹೋ, ಇದು ಜಗನ್ಮಾತು. ಈ ಹೆಸರು, ಈ ವಿಚಾರ ಬರೇ ಸಪ್ತಶತಿಯಲ್ಲಿ ಅಷ್ಟೇ ಅಲ್ಲ, ಲಲಿತಾ ಸಹಸ್ರನಾಮದಲ್ಲೂ ಬಂದಿದೆ. ಸ್ವಾಹ ಅಂತ ನಾಮ ಉಂಟು, ಹೋಗಿ ತೆಗೆದು ನೋಡಿಬೇಕಿದ್ರೆ. ಮತ್ತು ವಿಸ್ತೃತವಾಗಿ ಅಲ್ಲಿ ಹೆಚ್ಚಿನ ವಿಚಾರವನ್ನು ಹೇಳಿದ್ದೇನೆ. ಹಾಗಾಗಿ ಜಗನ್ಮಾತೆಗೆ ರೂಪಗಳು ಬಹಳಷ್ಟು. ಒಂದು ವಿಗ್ರಹ ರೂಪ, ಇನ್ನೊಂದು ಮಂತ್ರ ರೂಪ. ಆ ಮಂತ್ರ ರೂಪದಲ್ಲೇ ಬರುವಂತಹದ್ದು ಸ್ವಾಹ ಮತ್ತು ಸ್ವಧಾ ಎನ್ನುವಂಥದ್ದು. ಅವಳೇ ಮಂತ್ರರೂಪಿಣಿ ಆಗಿದ್ದಾಳೆ. ಹಾಗಾಗಿ ಇನ್ನು ಬೇರೆ ಬೇರೆ ಮಂತ್ರದಲ್ಲೂ ಸಹ ಅವಳ ರೂಪವನ್ನು ನಮ್ಮವರು ಕಂಡಿದ್ದಾರೆ. ಅಷ್ಟು ಹಿನ್ನೆಲೆಯಲ್ಲಿ ನೀನು ಕೇವಲ ಈ ಸ್ವಾಹ ಮತ್ತು ಸ್ವಧಾ ಎನ್ನುವಂಥ ಈ ಶಬ್ದಗಳನ್ನು ಉಚ್ಚರಿಸುವುದರ ಮೂಲಕವೇ ಈ ಏಕವಿಂಶತಿ ಯಜ್ಞ ಸಂಸ್ಥೆಗಳನ್ನು ನೀನು ಸಾರ್ಥಕಪಡಿಸಿಕೊಡ್ತೀಯೇ, ಅಂದರೆ ಅವುಗಳು ಸಾದ್ಗುಣ್ಯ ಆಗುವ ಹಾಗೆ ನೀನು ಮಾಡ್ತೀಯೇ. ಯಾಕೆಂದರೆ ಆ ಯಜ್ಞಗಳು ಸಾರ್ಥಕ ಆಗುವುದೇ ನಿನ್ನ ನಾಮದ ಉಚ್ಚಾರಣೆಯ ಮೂಲಕ ಅಂಥೇಳಿ. ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ಸ್ವಾಹಾಸ್ಯ ವೈ ಪಿತೃಗಣಸ್ಯ ತೃಪ್ತಿ ಹೇತು ಉಚ್ಚಾರ್ಯಸೇ ತ್ವಂ ಅತಃ. ಆದ್ದರಿಂದ ಜನರು ಯಜ್ಞಯಾಗಗಳಲ್ಲಿ ಈ ನಿನ್ನ ಹೆಸರನ್ನು ಹೇಳಿಯೇ ಹೇಳ್ತಾರೆ ಅನ್ನುವ ಈ 8ನೆಯ ಮಂತ್ರದೊಂದಿಗೆ ನಿಲ್ಲಿಸ್ಕೊಳ್ಳೋಣ. ಮುಂದಿನದು ನಾಳೆ ದಿವಸ. ನೀನು ಮುಕ್ತಿ ಹೇತು ಅಂದರೆ ಆ ಪಂಚದಶಿ ಮಂತ್ರ ಸ್ವರೂಪಳು ಅನ್ನೋದನ್ನು ಮುಂದಿನ ಮಂತ್ರ ಹೇಳುತ್ತೆ. ಬ್ರಹ್ಮವಿದ್ಯಾ ಸ್ವರೂಪಿಣಿ ಅಂತ.
ದೇವತೆಗಳು ಮಾಡಿದಂಥ ಸ್ತುತಿ ಅದು ಹೇಗೆ, ಏನು, ಎಷ್ಟು, ಎತ್ತ ಅನ್ನೋದನ್ನು ನಾಳೆ 6 ಗಂಟೆಗೆ ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.